ಆತ್ಮನ ದಿನ ಕಾರ್ಯ ಮಾಡಲಿಕ್ಕಿದ. ಬೇಗ ಬೇಗ ವಾಕ್ಯದ ಕಡೆಗೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನ. ಹೋದ್ರಿ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ, ತನ್ನ ಮಕ್ಕಳಿಗೆ ಅವನಾಡುವಂಥ ಒಂದು ಮಾತು, ಹೇಳಿಕೊಡತಕ್ಕ ಒಂದು ಮಾತು, ತಿಳಿಸತಕ್ಕ ಒಂದು ಮಾತು ಏನಪ್ಪ ಅಂತ ನಾವು ನೋಡುವಾಗ, ಪರವಾಗಿ ನಿಂತವರಿಗಲ್ಲ, ದೇವರ ವಾಕ್ಯ ಹೇಳ್ತದೆ, ಯೇಸುವಿನ ಮಾತನ್ನು ಕೇಳಿ ನಡೆಯುವಂಥ ಪ್ರತಿಯೊಬ್ಬನ ಪರವಾಗಿ ಸ್ವತಃ ದೇವರ ಇಳಿದು ಬಂದು ಕಾರ್ಯ ಮಾಡ್ತಾನೆ. ಅಬ್ರಾಮ್ ರಾತ್ರಿಯೆಲ್ಲ ಮೊರೆ ಇಟ್ಟಿದ್ದಾನೆ. ಬೆಳಗ್ಗೆ ಆಗೋದ್ರೊಳಗೆ ದೇವರು ಒಂದು ಜಾದು ಮಾಡಿದ್ದಾನೆ. ಆದರೆ ರಾತ್ರಿಯಲ್ಲಿ ದೇವರು ಅಭಿಮೇಲಕನ ಕನಸಿನಲ್ಲಿ ಬಂದು, ನೀನು ಆ ಸ್ತ್ರೀಯನ್ನ ಸೇರಿಸಿಕೊಂಡದರಿಂದ ಆಕೆ ಏನಂತೆ ಮುತ್ತೈದೆ ಅನ್ನೋದು ಯಾರಿಗ್ರಿ? ಮದುವೆ ಆದವ್ರಿಗೆ. ಕನ್ನಿಕೆ ಅಂದರೆ ಆಗದೇ ಇರೋರಿಗೆ. ಈಗ ಮುತ್ತೈದೆ ಎಲ್ಲ ಕನ್ನಿಕೆ ಥರ ಕಾಣ್ತಾವ್ರೆ, ಕನ್ನಿಕೆ ಎಲ್ಲ ಮುತ್ತೈದರ ಕಾಣ್ತಾವ್ರೆ. ಅದೇ ಶತ್ರು ತಂದು ಕನ್ಫ್ಯೂಷನ್ ಮಾಡಿ ಇಟ್ಬಿಟ್ಟವ್. ಆದರೆ ದೇವರು ಎಷ್ಟು ಒಳ್ಳೆಯವ್ನು ನೋಡ್ರಿ. ಅಬ್ರಾಮ್ನಿಗೆ ಹೊರಗಡೆ ಕರ್ಕೊಂಡು ಬಂದ ಮೇಲೆ ದೇವರು ಲೋಟ ಜೊತೆಯಲ್ಲಿದ್ದಾಗ ಆ ಲೋಟನ ತೆಗಿಯಂತಾರೆ. ಲೋಟ ಅಂದರೆ ನಿಮ್ಮ ಮನೇಲಿ ಕಾಫಿ ಕುಡಿದ್ರೆ ಆ ಲೋಟ ಅಲ್ಲ, ಕಾಫಿ ಕುಡಿಯೋ ಲೋಟ ಅಲ್ರಿ. ಅವನ ಕಸಿನ್, ಅವನ ತಮ್ಮ, ಅವನಿಗೊಂದು ಕಡೆ ನೋವು. ಆದರೆ ಅಬ್ರಾಮ್ ಯಾರ ಪರವಾಗಿ ನಿಲ್ತಾನೆ ಅಂದರೆ ತಮ್ಮನ ಪರವಾಗಿ ನಿಲ್ಲೋದಿಲ್ಲ, ಈ ದೇವರ ಪರವಾಗಿ ನಿಲ್ತಾನೆ. ನಾವೇನು ಮಾಡ್ತೀವಿ? ಅವನ್ನೇ ಬಿಡಲು, ನಮ್ಮ ತಮ್ಮನ್ನ ಬಿಡುವಂತ ಅವನು ಅಂತಾನೆ, ನಮ್ಮ ಅಮ್ಮನ್ನ ಬಿಡುವಂತ ಅವನೇ ಅಂತಾನೆ, ಅವನು ಅಪ್ಪನ್ನ ಬಿಡುವಂತ ಅವನೇ ಅಂತಾನೆ. ಅದು ಬೈಬಲ್ ಹೇಳ್ತದ್ರಿ, ನಿನ್ನ ತಂದೆ ಆಗಲಿ, ತಾಯಿ ಆಗಲಿ, ಅಣ್ಣ ಆಗಲಿ, ತಮ್ಮ ಆಗಲಿ, ಅಕ್ಕ ಆಗಲಿ, ತಂಗಿ ಆಗಲಿ, ನಿನ್ನ ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ಯಾರಾದರೂ ಕುಮ್ಮಕ್ಕು ಉಲ್ಟಾ ಬೋಧನೆ ಕೊಡೋದಾದ್ರೆ ಕ್ರಿಸ್ತನ ನಿಮಿತ್ತ ಅದನ್ನು ಬಿಟ್ಟು ಬಾ, ಅದರ ಆಶೀರ್ವಾದ ದೇವರು ಕೊಡ್ತಾನೆ. ಎಷ್ಟು ಜನ ಒಪ್ಕೊಳ್ತೀರ? ಹಲ್ಲೆಲೂಯಾ. ಅದಕ್ಕೆ ಯೇಸು ಶಿಷ್ಯರಿಗೆ ಟೀಚ್ ಮಾಡ್ತಾ ಇದ್ದಾನೆ, ನಿಮ್ಗೆ ಯಾವ ಸಂಪತ್ತು ಬೇಕಪ್ಪ? ಪರ್ಮನೆಂಟ್ ಆಗಿರೋ ಪರಲೋಕ ಬೇಕಾ? ಟೆಂಪ್ರವರಿ ಆಗಿರೋ ಈ ಭೂಲೋಕ ಬೇಕಾ? ಪರಲೋಕದ ಸಂಪತ್ತನ್ನು ಯಾರು ಧ್ಯಾನ ಮಾಡೋಕೆ ಹೋಗಲ್ಲ, ಅದು ಕಣ್ಣು ಕಾಣಲ್ಲ. ಭೂಲೋಕದ ಸಂಪತ್ತು ಜ್ಯೋತಿಯವರಿಗೆ ಕಾಣುತ್ತೆ. ಯಾರಿಗೆ ಕಾಣುತ್ತೆ ರೀ? ನಮಗೆ ಪರಲೋಕದ ಸಂಪತ್ತು ಕಾಣಲ್ಲ. ಇವತ್ತು ಭೂಲೋಕದ ಸಂಪತ್ತು ನಮ್ಗಿಲ್ಲಿ ಒಳಗಡೆ ಕೂತ್ಕೊಳ್ಳೋಕೆ ಬಿಡಲ್ಲ. ಪರಲೋಕದ ಸಂಪತ್ತಿನ ಧ್ಯಾನ ಮಾಡಿದ್ರೆ ನಿಮ್ಮನ್ನ ಇವಾಗಲೇ ಪರಲೋಕಕ್ಕೆ ಕರ್ಕೊಂಡೋಗು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಅಬ್ರಾಹ್ಮಣನ ದೇವರು ಭೂಲೋಕದ ಸಂಪತ್ತನ್ನು ಸಂಪಾದನೆ ಮಾಡೋಕ್ಕೆ ಕರೆದಿಲ್ರಿ, ಪರಲೋಕ ರಾಜ್ಯದ ನಿಧಿಯನ್ನಾಗಿ ಮಾಡುವುದಕ್ಕೋಸ್ಕರ ಭೂಲೋಕದಲ್ಲಿ ಅವನು ಹೇಳ್ತಾನೆ, ನನ್ನ ಮಾತನ್ನು ನೀನು ಕೇಳಿದ್ರೆ ಈ ಪ್ರಪಂಚದಲ್ಲೇ ನಿನ್ನನ್ನು ಆಶೀರ್ವಾದದ ನಿಧಿಯಾಗಿ ಮಾಡ್ತೀನಿ. ಹಲ್ಲೆಲೂಯಾ. ನಿನ್ನ ಮಾತನ್ನು ಕೇಳಿದ್ರೆ ಈ ಪ್ರಪಂಚದಲ್ಲಿ, ಈ ಭೂಲೋಕದಲ್ಲಿ, ಈ ಸಂಪತ್ತುಗಳ ಮುಂದೆ ನಿನ್ನನ್ನು ನಿಧಿಯನ್ನಾಗಿ ಮಾಡಿಬಿಡ್ತೇನೆ. ಕಾರಣ ಏನು? ಅವನು ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳ್ಕೊಂಡು ಬರ್ತಾನೆ. ದೇವ್ರು ಹೇಳಿದ್ರು, ನಿಮ್ಮ ತಂದೆ ತಾಯಿನ ಬಿಡಕ್ಕೆ ರೆಡಿನಾ? ಎಸ್. ನಿನ್ನ ಭೂಮಿ ಬಿಡೋಕ್ಕೆ ರೆಡಿನಾ? ಎಸ್. ಲೋಕ ಬಿಡೋಕ್ಕೆ ರೆಡಿನಾ? ಎಸ್. ನಿಧಿ ನಿಕ್ಷೇಪಗಳನ್ನ ಬಿಡೋಕ್ಕೆ ರೆಡಿನಾ? ಎಸ್. ನಮ್ಮ ಚರ್ಚಲ್ಲಿ ಒಬ್ಬರು ಇದ್ದರು. ಅವರೊಂದು ದಿನ ನನ್ನ ಹತ್ರ ಬಂದರು, ಪಾಸ್ಟರ್ ನಾನು ಕಾಡಿಗೆ ಹೋಗ್ತಾ ಇದ್ದೀನಿ ಅಂತ. ಪ್ರೇಯರ್ ಮಾಡಿ. ನಾನು ಯಾಕೆ ಬ್ರದರ್? ಕಾಡಲ್ಲಿ ಒಂದು ಬಿಸ್ನೆಸ್ ಅಂತೆ. ಏನು ಬಿಸ್ನೆಸ್ ಅಂದೆ? ಇಲ್ಲ, ಅದು ನಿಮ್ಗೆ ಹೇಳೋಕ್ಕೆ ನಾಚಿಕೆ ಆಗುತ್ತೆ ಅಂದೆ. ಪರವಾಗಿಲ್ಲ ಹೇಳಪ್ಪ ಅಂದೆ. ನಾನೊಂದು ಬೆಕ್ಕನ್ನ ಹುಡುಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದೆ? ಆ ಬೆಕ್ಕು ಕಣ್ಣು ಮಾಡಿದ್ರೆ 2 ಕೋಟಿ ಕೊಡ್ತಾರೆ, ಅದಕ್ಕೆ ಮನೇಲಿರೋದಕ್ಕಿಂತ ಬೆಕ್ಕು ಹುಡ್ಕೋಕೆ ಹೋಯ್ತೆ. ಬೆಕ್ಕು ಇಲಿ ಹಿಡಿಯೋದು ನೋಡಿದ್ದೀವಿ, ಬೆಕ್ಕನ್ನು ಹಿಡಿಯೋಕೆ ಇವನು ಹುಡ್ಕೊಂಡು ಹೋಗೋನು. ಕತ್ತಲಲ್ಲಿದ್ದಂತೆ ಇವನ್ನ ದೇವರು ಬೆಳಕಿಗೆ ತಂದವ್ರೆ. ಇವನು ಎಲ್ಲಿ ಹುಡ್ಕೊಂಡು ಹೋಗ್ತಾವನ್ರಿ? ಕಾಡಲ್ಲಿರೋ ಬೆಕ್ಕನಂತೆ. ಮನೆ ಹತ್ರ ಇರೋ ಬೆಕ್ಕು ಕಣ್ಣು ಮಾಡಿದ್ರೆ ಏನು ಬರಲ್ವಾ ಅಂದೆ.
ಇಲ್ಲ ಇಲ್ಲ, ಮನೆ ಹತ್ರ ಇರೋ ಬೆಕ್ಕಕ್ಕೆ ಮಾಡಿದ್ರೆ ಏನು ಬರೋಲ್ಲ. ಆ ಬೆಕ್ಕು ಕಾಡಲ್ಲೇ ಸಿಗೋದಂತೆ. ಆ ಕಾಡಲ್ಲಿರೋ ಬೆಕ್ಕನ್ನ ಹುಡ್ಕಕ್ಕೆ ಈ ಬೆಕ್ಕು ಯಾರ್ದೋ ಮಾತು ಕೇಳಿಕೊಂಡು ಕಾಡಿಗೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ತಾ ಇದೆ. ಅದು ದೇವ್ರ ವಾಕ್ಯ ಹೇಳ್ತದೆ, ನನ್ನ ಮಾತನ್ನು ಕೇಳಿ ನೀವು ನಡೆಯೋದಾದ್ರೆ ನಿಮ್ಮನ್ನು ಆಶೀರ್ವಾದದ ನಿಧಿಯನ್ನಾಗಿ ನಾನು ಮಾಡಲಿಕ್ಕಿದ್ದೇನೆ. ಎಷ್ಟು ಜನ ಆಶೀರ್ವಾದ ನಿಧಿ ಆಗಬೇಕಂತ? ಈ ಲೋಕದ ನಿಧಿಯಿಂದ ಹೋಗ್ಬೇಡ್ರಿ, ನಿಮ್ಮನ್ನೇ ದೇವ್ರ ನಿಧಿಯಾಗಿ ಮಾಡೋಣ. ಒಂದು ಆಮೇಲೆ ಹೇಳ್ರಿ. ನಿಧಿನ ಕುರಿತು ಎಲ್ಲಿ ಮಾತಾಡೋರು ದೇವರು? ಯೆಶಾಯ 45:2 ವಚನ ಓದ್ರಿ. 45:2. ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಲಿಗಳನ್ನು ಮುರಿದು ಬಿಡುವೆನು. ಹಾಂ, ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಯನ್ನ ಗುಪ್ತ ಸ್ಥಳದಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪಗಳನ್ನು. ಅಲ್ಲೇಲುಯ್ಯ, ಜೋರಾಗಿ ಹೇಳ್ರಿ. ನಿಧಿ ನಿಕ್ಷೇಪ ಯಾರಿಗೆಲ್ಲ ಬೇಕು? ಆಮೇಲೆ ಇವತ್ತಿಂದನೇ ಕಾಡಿಗೆ ಹೋಗ್ಬಿಟ್ಟಿರ. ಆಮೇಲೆ ಇನ್ನೊಬ್ರು ಅವ್ರೆ, ಅವ್ನು ಓದೋನು ಬಂದೇ ಇಲ್ಲ ಪಾಪ, 2 ವರ್ಷ ಆಯ್ತು. ಅವ್ರ ಹೆಂಡತಿ ಮಕ್ಕಳು ನನಗೆ ಫೋನ್ ಹೊಡೆದು ಹೇಳ್ತಾರೆ, ನನ್ನ ಗಂಡ ಬರಂಗೆ ಪ್ರೇಯರ್ ಮಾಡಿ. ನಿಧಿ ಎಳಿತಾ ಆಯ್ತಾ, ಇವ್ರು ಎಳಿತಾ ಅವ್ರಿಗೆ ಗೊತ್ತಾಯ್ತಾ ಇಲ್ಲ. ಅವ್ನು ನಿಧಿ ಸಿಗ್ತಾ ಇಲ್ಲ, ಇವನು ಬರ್ತಾ ಇಲ್ಲ. ಬೈಬಲ್ ಹೇಳ್ತದೆ, ನೀವು ನನ್ನ ಮಕ್ಕಳಾದರೆ ನಿಧಿ ನಿಕ್ಷೇಪಗಳು ಎಲ್ಲಿದೆಯಂತೆ? ಆಯ್ತಾ ಇಲ್ಲ? ನಿಧಿ ನಿಕ್ಷೇಪ ಇದೆಯಾ? ಶಂಕರ್ ಅವ್ರಿಗೆ ಸಿಕ್ಕಿದೆಯಾ? ಮತ್ತು ಯಾವ ಕಾನ್ಫಿಡೆನ್ಸ್ ಹೇಳ್ಬಿಟ್ರು ಇದೆ ಇದೆ ಅಂತ? ಎಷ್ಟು ಜನ ಇದೆ ಅಂತೀರ? ಎಷ್ಟು ಜನ ಇಲ್ಲ ಅಂತೀರ? ನೀವೇನಾದ್ರು ಹೇಳ್ಕೊಳ್ಳಿ ಬ್ರದರ್, ನಾವು ಹಿಂಗೆ ಇರೋದು. ನಾವು ಐತೇನು ಅಂತೂ ಇಲ್ಲ, ಇಲ್ಲ ಅಂತೂ ಹೇಳೋದು. ನಾನು ಹೇಳ್ತೀನಿ ಐತೆ ಅಂತ, ನೀವು ಎಷ್ಟು ಜನ ಹೇಳ್ತೀರಿ? ಎಲ್ಲೈತೆ ನಿಧಿ? ತಂಟೆನೋವೇ, ತಲೆನೋವೇ ಇಲ್ಲ, ಕಾಲಡಿಗೆ ಹೋಗ್ಬಿಡ್ತಾರೆ. ಇಲ್ಲರಿ, ನಿಧಿ ಇದೆ. ಆ ನಿಧಿ ಎಲ್ಲಿದೆ ಗೊತ್ತಾ ನಿಮಗೆ? ನಿಧಿ ಯಾರಿಗೆ ಸಿಗೋದು? ನಿಧಿ ಅಂದ್ರೇನು? ಹೋಗ್ಲಿ, ಶ್ರೀನಿಧಿ ಗೊತ್ತು ಬ್ರದರ್, ಗೋಪಿ ಸರ್ಕಲಲ್ಲಿ ಬಟ್ಟೆ ಅಂಗಡಿ ಇದೆ. ಆದರೆ ನೀವು ಹೇಳ್ತಾ ಇರೋ ನಿಧಿ ಯಾವುದು ಗೊತ್ತಿಲ್ಲ. ಬೈಬಲ್ ಹೇಳೋ ನಿಧಿ ಯಾವುದು? ನಿಧಿ ನಿಕ್ಷೇಪ ಅಂದ್ರೇನು? ಅದೇ ಬಚ್ಚಿಟ್ಟಿರೋ ನಿಧಿ ನಿಕ್ಷೇಪ ಅಂದ್ರೇನು? ಹಾಂ, ಪರವಾಗಿಲ್ಲ ಹೇಳಿ. ನಿಧಿ ನಿಕ್ಷೇಪಗಳು ಅಂದರೆ ಏನು? ನೀವ್ಯಾರು ಓದ್ಕೊಂಡೇ ಬಂದಿಲ್ವಾ? ಬೈಬಲ್ ಅಲ್ಲ, ಸ್ಕೂಲ್ನ ಓದಿದ್ದೀರ ತಾನೇ? ಬಂಗಾರಗಳು, ವಜ್ರ, ವೈಡೂರ್ಯ. ಈಗ ಟ್ಯೂಬ್ಲೈಟ್ ಹತ್ತುತ್ತಾ ಇದೆ. ನಮ್ಮ ಮನೆ ಹತ್ರ ಇರೋ ಟ್ಯೂಬ್ಲೈಟ್ ಎಲ್ಲ ಪಟ್ಟಂತ ಹತ್ತಬೇಕು. ಬಳಕು 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 ಅಂತ ಹತ್ತಬಾರ್ದು. ಸ್ವಿಚ್ ಹಾಕಿದ ತಕ್ಷಣ ಹತ್ತಬೇಕು. ನಿಧಿ ನಿಕ್ಷೇಪ ಅಂದರೆ ಈ ಗೋಲ್ಡು, ವಜ್ರ, ವೈಡೂರ್ಯ, ಆಳು ಮುಳು ಇವೆಲ್ಲ ಯಾರು ಇಟ್ಕೊಳ್ತಾ ಇದ್ರು? ರಾಜರು. ಅವರೆಲ್ಲಿ ಇಟ್ಕೊಳ್ತಾ ಇದ್ರು? ಬೀರುಗಳ್ಗ. ಆವಾಗ ಬೀರುಗಳು ಇರಲಿಲ್ಲ. ಕಳ್ಳರು ಬಂದು ಕದೀತಾರೆ, ಬೇರೆ ರಾಜ್ಯರು ಬಂದು ವಶ ಮಾಡ್ಕೊಳ್ತಾರೆ ಅಂತ ಎಲ್ಲಿ ಇಡ್ತಾಯಿದ್ರು ಅವರು? ಅವ್ರು ಎಲ್ಲಿ ಇಡ್ತಾಯಿದ್ರು ಗೊತ್ತಾ? ನನಗೆ ಹೇಳೋಕ್ಕೂ ಭಯ, ಹುಡಿಕೊಂಡು ಹೋಗ್ಬಿಡ್ತೀರ ಅಂತ. ಈ ದೇವಸ್ಥಾನದ ಕೆಳಗೆ ಊತಿಟ್ಬಿಟ್ಟು ಅದ್ರ ಮೇಲೆ ಒಂದು ಗುರ್ತಿಗೆ ಒಂದು ಟೆಂಪಲ್ಗಳನ್ನ ಕಟ್ಟಿಬಿಡೋರು. ಎಲ್ಲಿ ಇಡ್ತಾಯಿದ್ರು ಅವರು? ಅವ್ರ ಮನೆ ಕೆಳಗೆ ಊತಿಡ್ತಾ ಇರಲಿಲ್ಲ ಅವರು. ಒಂದು ಊರಲ್ಲಿ ಒಂದು ಆಲಯ ಕಟ್ಟಕ್ಕೆ ಅಂತ ಹೇಳಿ ಅದ್ರ ಒಳಗಡೆ ನಿಧಿಗಳನ್ನೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ದೇವ್ರನ್ನ ಕೊಂಡಿಸ್ಬಿಡೋರು. ಅದಕ್ಕೆ ಇವತ್ತೇನು ಮಾಡ್ತಾವ್ರೆ? ಆ ಟೆಂಪಲ್ಗಳನ್ನೇ ಉದುರಿಸ್ತಾವ್ರೆ ಜನ. ಏನಕ್ಕೆ? ನಿಧಿ ಹುಡ್ಕಕ್ಕೆ. ಆದರೆ ಬೈಬಲ್ ಹೇಳ್ತದೆ, ಅವನು ಆ ನಿಧಿ ಹುಡ್ಕೊಂಡು ಹೋಗ್ತಾನೆ, ನೀನು ಭಯಪಡಬೇಡ. ನೀನು ನನ್ನ ಮಾತು ಕೇಳಿದ್ರೆ ಆ ನಿಧಿನ ನೀನು ಕಾಲಿಗೆ ಇಟ್ಟಿದ್ದೀನಿ. ಹಲ್ಲೆಲೂಯಾ. ಆ ನಿಧಿ ಏನು ಆಸೆ ತೋರಿಸುತ್ತೆ? ಈ ಲೋಕದ ಸಂಪತ್ತನ್ನು ಆಸೆ ತೋರಿಸುತ್ತೆ, ಈ ಲೋಕದ ಇಚ್ಛೆಯನ್ನು ಆಸೆ ತೋರಿಸುತ್ತೆ, ಈ ಲೋಕದ ವೈಡೂರ್ಯವನ್ನು ಅದು ಆಸೆ ಉಂಟು ಮಾಡುವಂತೆ ಮಾಡುತ್ತೆ. ಆದರೆ ಯೇಸು ಶಿಷ್ಯರಿಗೆ ಹೇಳ್ತಾನೆ, ನೀವಿಬ್ಬರಲ್ಲಿ ಒಬ್ಬರಿಗೆ ನೀವು ಆರಿಸ್ಕೊಳ್ರಿ.
ಯಾವುದು ಬೇಕೋ ಅದನ್ನು ಆರಿಸ್ಕೊಂಡು ನಿಮ್ಮ ಜೀವನನ ಪ್ರಾರಂಭ ಮಾಡಿರಿ. ನನ್ನನ್ನು ನೀವು ಆರಿಸ್ಕೊಂಡ್ರೆ ಇಲ್ಲಿ ನಿಮ್ಗೆ ಏನು ಸಿಗುತ್ತೆ ಸಿಗೋಲ್ಲ ನನಗೆ ಗೊತ್ತಿಲ್ಲ, ಆದರೆ ಪರಲೋಕ ನಿಮಗೆ ಸಿಗುತ್ತೆ. ಪರಲೋಕದ ಮಹಿಮೆ ವೈಭವ ಸಿಗುತ್ತೆ. ಪರಲೋಕದ ಸಂಪತ್ತು ನಿಮಗಾಗಿ ದೇವರು ಮುದ್ರೆ ಹೊಡೆದಿರ್ತಾನೆ. ಯೇಸುವನ್ನು ಯಾರು ನಂಬ್ತಾರೋ ಪರಲೋಕಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಶೀರ್ವಾದಗಳು ಅವರಿಗೆ ಸಂಬಂಧಪಡ್ತದಂತೆ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಲೋಕ ಮಾಯೆ, ಲೋಕ ಒಂಥರ ಮ್ಯಾಗ್ನೆಟ್ ಇದ್ದಂಗೆ, ಆಕರ್ಷಣೆ ಜಾಸ್ತಿ, ಅದು ನಮ್ಮನ್ನ ಎಳೆಯುತ್ತೆ ಹಾಕಿ ಬಾ ಅಂತ. ಕುಡುಕರಿಗೆ ಸಾರ ಅಂಗಡಿ ನೋಡಿದ್ರೆ ಎಳೆಯುತ್ತಲ್ಲ ಹಂಗೆ. ಕುಡುಕ ಕುಡಿಯೋದು ಬಿಟ್ಟಿರ್ತಾನೆ, ಅವನು ಹೋಯ್ತಾ ಇರ್ತಾನೆ, ಯಾವುದಾದ್ರು ಲೈಟ್ ಜಗಮಗ ಜಗಮಗ ಅಂತ ಹೊಡಿತಾ ಇದ್ರೆ ಅವನು ತಿರುಗಿ ನೋಡ್ತಾನೆ ಸಾರಾಯಿ ಅಂಗಡಿ, ಬಾರ್ ಹತ್ರ ಹೋಗದೆ ಇದ್ದವನು ಯಾರೂ ಇಲ್ಲೆಲ್ಲ ಹೋಗ್ಬಿಡ್ತಾನೆ. ಆದರೆ ಬೈಬಲ್ ಹೇಳ್ತದೆ, ವಿಶ್ವಾಸಿ ನೀನು ಮಾತ್ರ ಹೋಗಬೇಡ, ನೀನು ಅಪವಿತ್ರತೆ ಮಾಡಿಕೊಳ್ಬೇಡ, ಅಶುದ್ಧವಾದ ಕಾರ್ಯಗಳಿಗೆ ಕೈಗೆ ನೀನು ಹಾಕಬೇಡ. ನನ್ನ ಪರವಾಗಿ ನಿಲ್ಲೋದಾದರೆ ದುಷ್ಟನ ಎಲ್ಲ ಚಟುವಟಿಕೆಗಳನ್ನು ನೀನು ಹೇಟ್ ಮಾಡಬೇಕಂತೆ. ಹಲ್ಲೆಲೂಯಾ. ಅದನ್ನು ನೀವು ತಿರಸ್ಕಾರ ಮಾಡಬೇಕಂತೆ, ಅನಲೈಸ್ ಮಾಡಬೇಕಂತೆ. ರಾಂಗ್ ರೈಟ್, ಸರಿನಾ ತಪ್ಪ, ನಾವು ಹೋಗುವಂಥ ದಾರಿ ಸರಿಯಾಗಿದೆಯಾ, ಇದು ಒಳ್ಳೆ ಮಾರ್ಗನ ಕೆಟ್ಟ ಮಾರ್ಗನ, ಅದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಂತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೇಸುವನ್ನ ಹೆರೋದನ ಮುಂದೆ ಕರ್ಕೊಂಡೋಗಿ ನಿಲ್ಲಿಸುವಾಗ ಜನ ಹೆರೋದ ಕೇಳ್ತಾನೆ, ನಿಮಗೆ ಯೇಸು ಬೇಕಾ ಬಾರಬ ಬೇಕಾ, ನಿಮಗೆ ಯಾರು ಬೇಕು ಅಂತ ಕೇಳುವಾಗ ಬರಬ ನಿಜವಾಗ್ಲೂ ಶಿಕ್ಷೆಗೆ ಒಳಪಟ್ಟಂತ ವ್ಯಕ್ತಿ. ಯೇಸು ಯಾವ ಪಾಪ ಮಾಡಿಲ್ಲ, ಯಾವ ಶಿಕ್ಷೆ ಹೊರಿಸೋದಕ್ಕೂ ಯೋಗ್ಯನಲ್ಲ. ಆದರೂ ಜನ ಅವನಿಂದ ಉಪಕಾರ ಹೊಂದಿದ್ದಾರೆ, ಬಿಡುಗಡೆ ಹೊಂದಿದ್ದಾರೆ, ಸತ್ಯ ತಿಳ್ಕೊಂಡಿದ್ದಾರೆ, ಪರಲೋಕ ಏನಂತ ಅರಿತುಕೊಂಡಿದ್ದಾರೆ. ಕುಂಟ ಎದ್ದಿದ್ದಾನೆ, ಕುರುಡ ನೋಡಿದ್ದಾನೆ, ಮೂಕ ಮಾತಾಡಿದ್ದಾನೆ, ಅತಿಶಯ ಕಾರ್ಯಗಳು ಜರುಗಲ್ಪಟ್ಟಿದೆ. ಆದರೂ ಆ ಜನ ಲೋಕದ ಇಚ್ಛೆಗಳಿಗೆ, ಲೋಕದ ಆಸೆಗಳಿಗೆ, ಲೋಕದ ಸಂಪತ್ತಿಗೆ ತಮ್ಮನ್ನು ಸಮರ್ಪಣೆ ಮಾಡಲ್ಪಟ್ಟ ನಿಮಿತ್ತವಾಗಿ ಆ ಟೈಮ್ನಲ್ಲಿ ಯೇಸುವನ್ನ ಬೇಡ, ನಮಗೆ ಯೇಸು ಬೇಡ, ನಮಗೆ ಬರಬನೆ ಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಈ ಲೋಕದ ಅಧಿಪತಿ ಏನು ಮಾಡಿದಾನ್ರಿ, ನಮ್ಮ ಹೃದಯಕ್ಕೆ ಅಂಟು ಬೆಳೆದು ಬಿಟ್ಟಿದ್ದಾನೆ. ಸತ್ಯದೇವರು ಕಣ್ಣಿಗೆ ಕಾಣಬಾರ್ದು ಅಂತ, ಸತ್ಯದೇವರು ಕಣ್ಣಿಗೆ ಕಾಣಬಾರ್ದಂತ ಅವನು ಮಂಕು ಬಳಿಯಲ್ಪಟ್ಟ ನಿಮಿತ್ತವಾಗಿ ಅಸತ್ಯಕ್ಕೆ ನಾವು ದಾರಿ ಕೊಡ್ತೇವೆ, ಅಸತ್ಯನ ಪ್ರೀತಿ ಮಾಡ್ತೇವೆ, ಸತ್ಯನ ದ್ವೇಷ ಮಾಡ್ತೇವೆ. ಎಷ್ಟೋ ಬಿಲೀವರ್ಸ್ ಆರಂಭದಲ್ಲಿ ಬರುವಾಗ ಯೇಸು ಸ್ವಾಮಿ ಮಾತುಗಳೆಲ್ಲ ಅವ್ರಿಗೆ ಗೋಲ್ಡನ್ ವರ್ಡ್ಸ್. ಗೋಲ್ಡನ್ ವರ್ಡ್ಸ್ ಅಂದರೆ ಎಲ್ಲ ಬಂಗಾರದ ಮಾತುಗಳೇ. ಚೆನ್ನಾಗಿ ತಿಳ್ಕೊಂಡ ಮೇಲೆ ಅದು ಕಾಗೆ ಬಂಗಾರ ಆಗ್ಬಿಟ್ಟಿರ್ತದೆ. ಹಂಗಿರಬಾರ್ದು. ಬೈಬಲ್ನಲ್ಲಿ ಸ್ವಾಮಿ ಕರೆಯಲ್ಪಟ್ಟವರೆಲ್ಲ 100% ದೇವರಿಗಾಗಿ ಜೀವಿಸಿದ್ರು. ಒಬ್ಬ ಮಾತ್ರ ಲೋಕದ ಸಂಪತ್ತಿಗೆ ಒಳಗಾಗ್ಬಿಟ್ಟ. ಅವನು ಯೇಸು ಸ್ವಾಮಿ ಹತ್ರ ಇದ್ದವನೇ, ಅವನ ಜೊತೆ ಊಟ ಮಾಡಿದವನೇ, ಅವನ ಜೊತೆ ಮಲಿಕೊಂಡವನೇ, ಅವನ ಜೊತೆನೇ ಯಾವಾಗಲೂ ಇರ್ತಾ ಇದ್ದವನೇ. ಅವನು ಒಂದು ಕಾಲದಲ್ಲಿ ಬಹಳ ಆತ್ಮಿಕವಾಗಿ ಪ್ರೀತಿ ಮಾಡಲ್ಪಟ್ಟ ವ್ಯಕ್ತಿನೇ. ಒಂದು ಕಾಲ ಬರುತ್ತೆ, ಈ ಲೋಕದ ಸಂಪತ್ತು ಮುಂದೆ ಯೇಸು ತಲೆ ಬಾಗಲಿಲ್ಲ, ಅವನ ಜೊತೆ ಇದ್ದವನು ತಲೆ ಬಾಗ್ತಾನೆ. ಇವತ್ತು ಅದೇ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ನೋಡ್ರಪ್ಪ, ಸೈತಾನ್ ನನಗೂ ಬಂದು ತಲೆ ಬಾಗು ಅಂತ ಹೇಳಿದ್ದ, ಆದರೆ ಇವತ್ತಿನವರೆಗೂ ನಾನು ತಲೆ ಬಾಗಲಿಲ್ಲ. ನೀವು ನನ್ನ ಮಕ್ಕಳಾದ ನಿಮಿತ್ತವಾಗಿ ಅವನ ಹಣದ ಅಮಿಷಕ್ಕೆ, ಲೋಕದ ಆಸೆ ಇಚ್ಛೆಗಳಿಗೆ ಯಾವುದೇ ಕಾರಣಕ್ಕೂ ತಲೆ ಭಾಗಕ್ಕೆ ಹೋಗಬೇಡಿ. ತಲೆ ಭಾಗದ ನೀವು ಯಾವಾಗಲೂ ನನ್ನ ಪರವಾಗಿ ನಿಲ್ಲೋದಾದ್ರೆ ಪರಲೋಕ ನಿಮ್ಮದು. ಹಲ್ಲೆಲೂಯಾ. ಒಬ್ಬ ಯವನ ಪ್ರಾಯದ ಶ್ರೀಮಂತ ಯೇಸುವಿನ ಬಳಿಗೆ ಬಂದು, ಪರಲೋಕಕ್ಕೆ ಹೋಗಬೇಕಾದ್ರೆ ನಾನೇನು ಮಾಡಬೇಕು? ಯೇಸು ಹೇಳ್ತಾನೆ, 2 ಯಜಮಾನನಿಗೆ ಸೇವೆ ಮಾಡಬೇಡ, ನೀನು ಒಬ್ಬನ್ನ ಆರಿಸ್ಕೋ.
ಯೇಸು ಕೇಳುವಂಥ ಕೆಲವೊಂದು ಪ್ರಶ್ನೆಗಳಿಗೆ ಅವನು ಉತ್ತರ ಕೊಟ್ಟು ಹೇಳ್ತಾನೆ, ನೀನು ಕೇಳುವಂಥ ಎಲ್ಲ ಪ್ರಶ್ನೆಗಳ ತಕ್ಕ ಹಾಗೆ ನಾನು ನಡೆದಿದ್ದೀನಿ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಮುಖವನ್ನು ನೋಡಿ ಮಾತನಾಡ್ತಾನೆ, ಯೇಸು ನಮ್ಮ ಹೃದಯ ನೋಡ್ತಾನೆ. ಆ ಯೌವನ ಪ್ರಾಯದ ಶ್ರೀಮಂತ ಹೇಳ್ತಾನೆ, ಯೇಸಪ್ಪ ನೀನು ಹೇಳುವ ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ನಾನು ನಡ್ಕೊಂಡು ಬಂದಿದ್ದೀನಿ, ನಾನು ಪರಲೋಕಕ್ಕೆ ಹೋಗೋದಕ್ಕೆ ಏನು ಕಡಿಮೆ? ಯೇಸು ಹೇಳ್ತಾನೆ, ನಿನ್ನ ಬದುಕನ್ನು ನೀನು ಮಾರಿ ಬಾ, ನಿನ್ನ ಬದುಕನ್ನು ಮಾರಿ ಬಾ. ಆ ಬದುಕು ಅಂದರೆ ಲೋಕದ ಸಂಪತ್ತು, ಅವನು ಬಿಡಲಿಕ್ಕೆ ಆಗ್ತಾ ಇಲ್ಲ. ಹಣ ಅಂದರೆ ಯಾರೋ ಚೆನ್ನಾಗಿ ಒಂದು ಗಾದೆ ಹೇಳಿದ, ಹಣ ಅಂದರೆ ಏನಂತೆ? ಏನು ಬಿಡುತ್ತೆ ಬಾಯಿ? ಹಣ ಅಂದರೆ ನೋಡ್ರಿ, ಅವ್ರಿಗೆಂತ ತಲೆ. ಈಗಿನವರೆಲ್ಲ ಕಂಪ್ಯೂಟ್ರಲ್ಲಿ ಕಂಡುಹಿಡ್ತಾರೆ, ಅವನು ಏನು ಇಲ್ದಾಗಲಿ ಇಂಥ ಮಾತುಗಳನ್ನ ಕಂಡುಹಿಡ್ತಾನೆ. ಅವ್ನು ಕಂಡುಹಿಡ್ದೆ ಹಾಡು ಹೋಗ್ಬಿಟ್ಟ, ಈಗಲೂ ಎಷ್ಟೋ ತಲೆಮಾರುಗಳು ಇದನ್ನು ಆಡ್ತಾರೆ, ಹೌದಾ ಇಲ್ಲ? ಹಣ ಅಂದರೆ ನೋಡಿ, ಹೆಣಕ್ಕೆ ಏನಿರಲ್ಲ, ಏನಿರಲ್ಲ, ಅದು ಮಾತಾಡಲ್ಲ, ಕೈ ಕಾಲಾಡಲ್ಲ, ಎದೊಳಲ್ಲ, ಕೂತ್ಕೊಳ್ಳಲ್ಲ, ಇದ್ದಂಗೆ ಇರ್ತದೆ, ಏನು ಹೇಳಿದ್ರು ಕೇಳಲ್ಲ. ಅಂಥ ಹೆಣಕ್ಕೂ ಏನು ಆಸೆ ಅಂತೆ? ಹಣ ಅಂತ. ಮತ್ತು ನಮ್ಗೆ ಆಸೆ ಬರುತ್ತೋ ಬೇಡಲ್ಲ? ಬರೋದ್ರಲ್ಲಿ ತಪ್ಪ? ಆದರೆ ಬೈಬಲ್ ಹೇಳ್ತದೆ, ಹಣ ಬೇಕು ನಿಜ, ಆದರೆ ಹಣಕ್ಕೋಸ್ಕರ ನಿಮ್ಮ ಜೀವಿತವನ್ನು ಹಾಳು ಮಾಡ್ಕೊಬೇಡ್ರಿ. ಹಣ ಸಂಪಾದನೆ ಮಾಡೋಕ್ಕೆ ಇವನ ಆರೋಗ್ಯ ಕೆಡಿಸ್ಕೊಳ್ತಾನಂತೆ. ಇದ್ದೀರಾ? ಏನು ಸಂಪಾದನೆ ಮಾಡೋಕ್ಕೆ? ಜ್ಯೋತಿಯವರೇ, ಏನು ಸಂಪಾದನೆ ಮಾಡೋಕ್ಕೆ? ಹಣ ಸಂಪಾದನೆ ಮಾಡೋಕ್ಕೆ ಆರೋಗ್ಯ ಕೆಡಿಸ್ಕೊಳ್ತಾನಂತೆ. ತಿರ್ಗಾ ಆರೋಗ್ಯ ಸಂಪಾದನೆ ಮಾಡೋಕ್ಕೆ ಹಣನ ಕಳ್ಕೊಳ್ತಾನಂತೆ. ಶಕ್ತಿ ಇದ್ದಾಗ ಏನು ಮಾಡ್ತೀವಿ ನಾವು? ಓಡ್ತೀವಿ 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 ಓಡ್ತೀವಿ. ಶಕ್ತಿ ಮುಗಿದೋದ್ಮೇಲೆ ಶಕ್ತಿ ಬರೋಕ್ಕೆ ಎತ್ಕೊಂಡಾಗ ಹಾಕಿ ಹಾಕಿ ಹಾಕಿ, ಡಾಕ್ಟರ್ ನನ್ನ ಸೊಂಟನೇ ಬರ್ತಾ ಇಲ್ಲ ಡಾಕ್ಟರ್, ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಡಾಕ್ಟರ್, ನಡೆಯೋಕ್ಕಾಗ್ತಾ ಇಲ್ಲ, ಶಕ್ತಿ ವೀಕ್. ಶಕ್ತಿ ಇದ್ದಾಗ ಯಾರನ್ನ ಹುಡುಕಿದ್ದೀವಿ ಹೇಳ್ರಿ? ಶಕ್ತಿ ಇದ್ದಾಗ ಹಣನ ಹುಡುಕಿದ್ದೀವಿ, ಶಕ್ತಿ ಹೋದ್ಮೇಲೆ ಹಣ ಆಗಿದ್ದೀವಿ. ಆದರೂ ಹಣನ ಬಿಡ್ತಾ ಇಲ್ಲ ನಾವು. ಸ್ವಲ್ಪ ಹಳೆ ಕಾಲದವರು, ವಯಸ್ಸಾಗಿದ್ದು ತಾತ ಅಜ್ಜಿ ಸಾಯ್ದೆ ಹೋದರೆ ಅವ್ರ ಜ್ಯೋತಿಷ್ಯ ಹತ್ರ ಹೋಗಿ ಕೇಳ್ಕೊಂಬರ್ತಾರೆ, ಇವ್ರು ಸಾಯ್ಬೇಕಂದ್ರೆ ಏನು ಮಾಡ್ಬೇಕಂತ. ನೋಡ್ಕೊಳಕ್ಕಾಗಲ್ಲ. ಸೊಸೆ ಅಂತಾಳೆ, ಈ ತಾತನ ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ, ಈ ಅಜ್ಜಿನ ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ, ಬೇಕಾದ ನೀನೇ ನೋಡ್ಕೊತಾರೆ. ಇವಳು ಗಂಡನ್ನು ಬಿಟ್ಟು ಹೋಗಲ್ಲ, ಅತ್ತೆ ಮಾವನು ಬಿಟ್ಟು ಹೋಗಲ್ಲ. ಯಾಕೆ ಹೇಳ್ರಿ? ಆಸ್ತಿ. ಅದು ದೇವರ ವಾಕ್ಯ ಹೇಳ್ತದೆ, ಲೋಕವನ್ನಾಗಲಿ ಪರಲೋಕವನ್ನಾಗಲಿ ಪ್ರೀತಿ ಮಾಡಬೇಡ್ರಿ. ಒಂದ ಪರಲೋಕನ ಗಟ್ಟಿಯಾಗಿ ಇಟ್ಕೊಳ್ರಿ, ಇಲ್ಲ ಲೋಕನ ಗಟ್ಟಿಯಾಗಿ ಇಟ್ಕೊಳ್ರಿ. ಪರಲೋಕದಲ್ಲಿ ಬೆಳಕಿದೆ, ಲೋಕದಲ್ಲಿ ಕತ್ತಲೆ. ಆ ಕತ್ತಲೆಯಾದ ಲೋಕದಲ್ಲಿ ದೇವರು ಕ್ರಿಸ್ತೇಸುವಿನ ಬೆಳಕಾಗಿ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕತ್ತಲೆ ಒಳಗಿಂದ ನಿಮ್ಮನ್ನ ದೇವರು ಬೆಳಕಿನ ಕಡೆಗೆ ಕರ್ಕೊಂಡು ಬಂದಲ್ಲ, ಅವನ ಗುಣಾತಿಶಯಗಳನ್ನು ಪ್ರಚುರಪಡಿಸುವವರಾಗಬೇಕಂತ ದೇವರು ನಮ್ಮನ್ನು ಆರಿಸ್ಕೊಂಡಂತೆ. ಯಾವ್ದನ್ನ? ಕತ್ತಲೆ ಒಳಗಿದ್ದ ನಮ್ಮನ್ನ ಬೆಳಕಿನ ಕಡೆಗೆ ನಡೆಸ್ತಾ ಇದ್ದಾನೆ. ನಿನ್ನ ಡ್ಯೂಟಿ ಏನಂದರೆ, ಕತ್ತಲೆ ಒಳಗೆ ತುಂಬಲ್ಪಟ್ಟಿರತಕ್ಕ ಜನಗಳನ್ನು ಬೆಳಕಿನ ಕಡೆಗೆ ನಡೆಸುವಂಥ ಡ್ಯೂಟಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಈ ಲೋಕದ ಯಜಮಾನನಿಗೆ ನೀವು ಕಿವಿಗೊಡಬೇಡ್ರಿ, ಪರಲೋಕದ ಯಜಮಾನನಿಗೆ ಕಿವಿಗೊಡ್ರಿ, ಅದು ನಿತ್ಯವಾದ ರಾಜ್ಯ, ಇದು ಟೆಂಪ್ರವರಿ. ಈ ಲೋಕನೇ ಇರಲ್ಲ ಅಂದಮೇಲೆ ಲೋಕದ ಸಂಪತ್ತಿರುತ್ತಾ? ಅದಕ್ಕೆ ಸತ್ಯವೇದದಲ್ಲಿ ಅಬ್ರಾಮ್ ದೇವರ ಮಾತನ್ನು ಕೇಳ್ತಾನ್ರಿ. ಅವನಿಗೆ ಅನ್ಯಾಯ ಆಗುವಾಗ ದೇವರ ಇಳಿದು ಬರ್ತಾನ್ರಿ. ದೇವರ ವಾಕ್ಯ ಹೇಳ್ತದೆ, ನೀತಿವಂತರ ಪರವಾಗಿ ಪರಲೋಕದ ದೇವರು, ಅನೀತಿವಂತರ ಪರವಾಗಿ ಪರಲೋಕದ ದೇವರು ಬರೋದಿಲ್ಲ. ನೀತಿವಂತನ ಪರವಾಗಿ ಪರಲೋಕದ ದೇವರು ಬಂದು ಕೆಲಸ ಮಾಡಿ ನ್ಯಾಯ ಕೊಡ್ತಾನಂತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸತ್ಯವನ್ನು ಅರಿಯಲ್ಪಟ್ಟವರು
ಯೇಸು ಕ್ರಿಸ್ತನು ನಿಜವಾದ ದೇವರು ಅಂತ ಅರಿಯಲ್ಪಟ್ಟವರು, ಮನುಷ್ಯಕುಮಾರನಾಗಿ ಬಂದವನಂತ ತಿಳಿಯಲ್ಪಟ್ಟವರು ರಾಜನ ಮುಂದೆ ಹೇಳ್ತಾರೆ, ನಮಗೆ ಯೇಸು ಬೇಡ, ನಮಗೆ ಬರಬೇಕು. ನಮಗೆ ಯೇಸು ಬೇಡ, ನಮಗೆ ಬರಬೇಕು. ಇವತ್ತು ಅದರ ಅರ್ಥ ನಮಗೆ ಸತ್ಯ ಬೇಡ, ನಮಗೆ ಸುಳ್ಳು ಬೇಕು ಅಂತ. ನಮಗೆ ಸತ್ಯ ಬೇಡ ಯೇಸಪ್ಪ, ನಮಗೆ ಸುಳ್ಳು ಬೇಕು. ಪ್ರಿಯ ಸಹೋದರ ಸಹೋದರಿಯೇ, ಒಂದು ವಚನ ಹೇಳ್ತದಿಲ್ಲಿ, ಯೋಶುವ 24:15 ಇಲ್ಲಿ ಯೋಶುವ ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನ ಸೇವಿಸಬೇಕೆಂದಿದ್ದೀರಿ? ಈ ಹೊತ್ತೆ ಆರಿಸಿಕೊಳ್ಳ್ರಿ. ನಿಮ್ಮ ಪೂರ್ವಿಕರು ನಾನು ನನ್ನ ಮನೆಯವರು ಒಂದು ಹಲ್ಲೆಲೂಯಾ. ಎಂತ ಡೇರಿಂಗ್ ನೋಡಿ. ಅವನು ಹೇಳ್ತಾನೆ, ಹೋಲ್ಸಲಾಗಿ ಹೋಗ್ಬಿಡಿ. ಹೋಲ್ಸಲ್ ಅಂದರೆ ಹೇಳ್ರಿ, ಹೋಲ್ಸಲ್ ಅಂದ್ರೆ ಏನು? ಹೋಲ್ಸಲ್ ಗೊತ್ತಿಲ್ವಾ? ಇಡೀ ಗುಂಪೆ ಒಂದು ಸಲ ಒನ್ ಶಾಟ್ ಸೆಟ್ಲ್ಮೆಂಟ್. ಎಲ್ಲಿ ಮಾಡೋದು? ಈ ವ್ಯಾಪಾರ ಮಾಡುವಾಗ, ಭೂಮಿ ತಗೊಳ್ಳುವಾಗ, ಬಂಗಾರ ತಗೊಳ್ಳುವಾಗ, ಒಂದು ಗುಡ್ಡೆ ಮಾಂಸ ಮಾತಾಡುವಾಗ. ಗುಡ್ಡೆ ಮಾಂಸ ಗೊತ್ತಾ? ಈ ಹಳ್ಳಿಗಳಲ್ಲಿ ಈ ಸಂತೆ ಇದ್ದಾಗ ಹಾಕ್ತಾರೆ. ಪಾಲು. ನನಗಿಲ್ಲಿ ಊರಿಗೆ ಬಂದಮೇಲೆ ಗೊತ್ತಾಗಿದ್ದು ಪಾಲ್ ಅಂತ. ನಮ್ಮ ಊರಲ್ಲಿ ನನಗೆ ಪಾಲ್ ಅಂದ್ರೇ ಗೊತ್ತಿಲ್ಲ. ನನಗೆ ತೀರ್ಥಹಳ್ಳಿಯಿಂದ ಫೋನ್ ಬರುತ್ತೆ, ಪಾಲು ಹೊಡೆದಿದ್ರೆ ಬೇಕಾ ಅಂತ. ನಾನು ಏನು ಪಾಲಪ್ಪ ಅಂದ್ಕೊಂಡಿದ್ದೆ, ಅದು ಹೇಳಂಗಿಲ್ಲ, ಲೈವ್ ಹೋಗ್ತಾ ಇದೆ. ಅದು ದೇವ್ರಿಗೆ ಸ್ತೋತ್ರ. ಇಲ್ಲಿ ಯೋಶುವ ಈ ಗುಡ್ಡೆ ಮಾಂಸದ ಬಗ್ಗೆ ಮಾತಾಡ್ತಾ ಇಲ್ಲ, ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಜಮೀನ್ ಬಗ್ಗೆ ಮಾತಾಡ್ತಾ ಇಲ್ಲ, ಅಡಿಕೆ ತೋಟದ ಬಗ್ಗೆ ಮಾತಾಡ್ತಾ ಇಲ್ಲ, ತೆಂಗಿನ ಮರದ ಬಗ್ಗೆ ಮಾತಾಡ್ತಾ ಇಲ್ಲ, ನಿಧಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಅವನು ಮಾತಾಡ್ತಾ ಇರೋದು ಆತ್ಮಗಳ ವಿಷಯದಲ್ಲಿ. ಅವನು ಹೇಳ್ತಾನೆ, ಇಷ್ಟು ಲಕ್ಷ ನೀವು ಜನ ಇದ್ದೀರ ನನ್ನ ಹತ್ರ, ನಾನು ಆರಾಧನೆ ಮಾಡೋ ದೇವರು ಸತ್ಯ ದೇವರು. ನೀವು ಯಾರ್ಯಾರನ್ನ ಆರಾಧನೆ ಮಾಡ್ಕೊಂಡು ಬಂದ್ರು ನನಗೆ ಗೊತ್ತಿಲ್ಲ. ಆದರೆ ಒಂದು ಕಡೆ ವಚನ ಹೇಳ್ತದೆ, ಅವರು ದೇವರ ಮಕ್ಕಳಾಗಿದ್ರು ಹಳೆ ದೇವರುಗಳನ್ನೇ ಆರಾಧನೆ ಮಾಡ್ತಾ ಇದ್ರಂತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದರೆ, ಸತ್ಯ ದೇವರ ಮಕ್ಕಳೇ ಅಂತೆ, ಆದರೆ ಅವ್ರು ಇನ್ನೂ ಹಳೆ ದೇವ್ರ ಸ್ವಭಾವ ಹೋಗಿಲ್ಲಂತೆ. ಅದಕ್ಕೆ ಒಂದು ಗಾದೆ ಇದೆ, ಏನದು? ಹುಟ್ಟುಗುಣ ಸುಟ್ಟರೂ ಹೋಗಲ್ಲಂತೆ. ಏಸು ಸುಮ್ಮನೆ ಹೇಳಲಿಲ್ಲಮ್ಮ, ನೀನು ಹೊಸದಾಗಿ ಹುಟ್ಟಬೇಕಂತ. ಯಾಕೆಂದ್ರೆ ಬೈ ಬರ್ತೆ ಶಾಪ, ಬೈ ಬರ್ತೆ ಆ ಮಗುವಿನಲ್ಲಿ ಮಾಂಸದ ಶಾಪ, ಮನುಷ್ಯನ ಶಾಪ, ಮನುಷ್ಯನ ಕರ್ಮ, ಮನುಷ್ಯನ ಸ್ವಭಾವ ಅಡಕಾಗಿರುತ್ತಂತೆ. ಅದಕ್ಕೆ ಅವನು ಹೇಳ್ತಾನೆ, ನಿನ್ನ ಮಗುನ ನಾನು ಪರಲೋಕಕ್ಕೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆ ಮಗು ಪರಲೋಕಕ್ಕೆ ಬರಬೇಕಂದ್ರೆ ಏಸು ಆಡಿದ ಹಂಗೆ ಮಾತಿಗೆ ಆಧಾರವಾಗಿ ನೀರಿನಲ್ಲಿ ಹೋಗಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡು, ಈ ಲೋಕದ ಪಾಲಿಗೆ ಇವತ್ತಿನಿಂದ ನಾನು ಸಾಯ್ತೀನಿ, ಕ್ರಿಸ್ತನಿಗಾಗಿ ಇವತ್ತಿಂದ ಜೀವಿಸ್ತೇನೆ. ಯಾರು ಅರಿಕೆ ಮಾಡ್ಕೊಳ್ತಾರೋ ಆವಾಗ ಪರಲೋಕ ಅವ್ರ ಹೆಸರು ಬರ್ಕೊಳುತ್ತೆ. ಎಷ್ಟೋ ಜನ ಬರ್ತಾರ್ರಿ, ಮದುವೆಗೋಸ್ಕರ ಮುಳುಗ್ತಾನೆ ಅವನು. ಆ ನಾಟಕ ಆಗಿ ಬರೋವನಿಗೆ ದೇವರು ಪರ್ಮನೆಂಟಾಗೆ ಮುಳುಗಿಸ್ಬಿಡ್ತಾನೆ. ನೀನು ನನಗೆ ನಾಟಕ ಆಡ್ದ ಅಂತ. ಹುಡುಗಿಗೋಸ್ಕರ ಬಂದು ಮುಳುಗೋರಿದ್ದಾರೆ, ಹುಡುಗನಿಗೋಸ್ಕರ ಬಂದು ಮುಳುಗೋಗವ್ರೆ, ಆಸೆಗಳಿಗೋ ತೀರ್ಸ್ಕೊಳ್ಳೋಕ್ಕೆ ಮುಳುಗೋಕೆ ಬರೋರಿದ್ದಾರೆ. ಏನಾದರೂ ಲಾಭ ಸಿಗುತ್ತಾ? ನನಗೆ ಎಷ್ಟೊಂದು ಜನ ಬಂದು ಕೇಳ್ತಾರೆ, ನಾನು ಸುಮ್ಮನೆ ಕೂತಿದ್ದಾಗ, ಮಾಸ್ಟರ್ ನಮ್ಮ ಚರ್ಚಲ್ಲಿ ಯಾವುದು ಕ್ರಿಶ್ಚಿಯನ್ಸ್ಗೆ ಲಾಭ ಬರೋಂಥದ್ದೇನಿಲ್ವಾ? ಏನಾದರೂ ಫಂಡಿಗಿನ್ ಕೊಡ್ತೀರಾ ನಿಮ್ಮ ಚರ್ಚಲ್ಲಿ? ಅದಕ್ಕೇನಾದ್ರು ಪರ್ಸ್ನಲಾಗಿ ಮಾತಾಡಬೇಕಾ? ಯಾಕೆಂದರೆ ಪಾಪ ಇವರು ಅಲ್ಲಿ ಹೋಗಿ ಕೇಳ್ಕೊಂಡು ಬಂದಿರ್ತಾರಲ್ಲ, ಇವ್ರು ಕರೆಕ್ಟಾಗಿ ಬೈಬಲ್ ಓದಿರಲ್ಲ, ವಾಕ್ಯ ಕೇಳಿರಲ್ಲ, ಆಚೆಯವ್ರು ಮಾತಾಡಿದ್ದೇ ಇವನು ಒಳಗೆ ಕೊರಿತಾ ಇರ್ತದೆ. ಯಾವಾಗ ಕೇಳಲಿ ಪಾಸ್ಟ್ರಿಗೆ, ಯಾವಾಗ ಕೇಳಲಿ ಪಾಸ್ಟ್ರಿಗೆ?
ಈ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ಗೆಲ್ಲ ಅಪ್ಲಿಕೇಶನ್ ಹಾಕ್ದಂಗೆ ಇಲ್ಲೂ ಒಂದು ಹಾಕ್ಬಿಡೋಣ ಏನಾದ್ರು ಸಿಗುತ್ತಾ ಅಂತ. ಆದರೆ ಇಲ್ಲಿ ದೇವರ ಮನೆಗೆ ಬಂದವನೇ ಬಿತ್ತನೆ ಮಾಡಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರ ನಾನು ಕೊಡ್ತೀನಿ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೋಶುವ ಹೇಳ್ತಾನೆ, ನಾನು ಇವತ್ತಿನವರೆಗೂ ಆರಾಧನೆ ಮಾಡಲ್ಪಟ್ಟಂತ ದೇವರು ಅವನು ಸತ್ಯ ದೇವರು. ಆ ದೇವರು ಬೇಕಾಗಿದ್ರೆ ಇವತ್ತಿನವರೆಗೂ ನೀವು ಯಾವುದೆಲ್ಲ ಪೂಜೆ ಮಾಡ್ಕೊಂಡು ಬಂದಿದ್ರು ಅದನ್ನು ಬಿಟ್ಟು ಬರೋದಾದ್ರೆ ಇವಾಗಲೇ ನನ್ನಿಂದ ಬನ್ರಿ. ನಿಮಗೆ ಬೇರೆ ಆಪ್ಷನ್ ಇಲ್ಲವೇ ಇಲ್ಲ. ಕ್ರೈಸ್ತರಿಗೆ ಬೇರೆ ಆಪ್ಷನ್ ಇಲ್ಲ. ಒಂದು ಸತ್ಯ ದೇವರನ್ನ ಮಾತ್ರ ಆರಾಧನೆ ಮಾಡಬೇಕು. ಅಸತ್ಯವಾದದನ್ನು ನಾವು ಇಟ್ಕೊಳ್ಳೋಕೆ ಆಗೋದೇ ಇಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕಡೆ ದಿನಗಳಲ್ಲಿ ಜನ ದೇವರ ಮಾತನ್ನು ಕೇಳದೆ ಓಡ್ತಾ ಇದ್ರಲ್ಲ, ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಕಡೆ ದಿನದಲ್ಲಿ ಪಾಪ ಮಾಡ್ತಾ ಇದೆಯಾ, ನಿನ್ನ ಪಾಪ ಅಧಿಕ ಆಗೋಗ್ಲಿ, ಕಡಿಮೆನೇ ಆಗಬಾರ್ದಂತೆ. ಅದು ಕೋಪದಲ್ಲಿ ದೇವ್ರು ಹೇಳೋದು. ಅನಧಿಕದಿಂದ ಓಡ್ತಾ ಇದೆಯಾ, ಓಡಿ ಅದರಲ್ಲ ಸತ್ತೋಗಂತ. ನಾವು ಚರಿತ್ರೆ ಹೋದ್ರಿ, ಯೇಸುನ ನಂಬಿದವನು ಹಣನ ಬಿಟ್ಟು ಬಂದವನು. ಇವತ್ತಿನ ಚರಿತ್ರೆ, ಯೇಸುನ ಬಿಡ್ತಾರೆ, ಹಣನ ಬಿಡಲ್ಲ. ಯೇಸುನ ಬಿಡ್ತಾರೆ, ಜನನ ಬಿಡಲ್ಲ. ಯೇಸುನ ಬಿಡ್ತಾರೆ, ಅವ್ರ ಗುಣ ಬಿಡಲ್ಲ. ಆದರೆ ಯೇಸು ಹೇಳ್ತಾನೆ, ನಾನು ನಿನ್ನ ಜೊತೆ ಇರಬೇಕು ಅಂದರೆ ನಿನ್ನ ಗುಣ ಚೇಂಜ್ ಆಗಬೇಕಮ್ಮ. ಸತ್ಯ ಅಸತ್ಯ ತಿಳ್ಕೊಬೇಕಮ್ಮ. ಕತ್ತಲೆ ಯಾವುದು ಬೆಳಕು ಯಾವುದು ತಿಳ್ಕೊಬೇಕಮ್ಮ. ಪಾಪ ಯಾವುದು ಪರಿಶುದ್ಧ ಯಾವುದು ತಿಳ್ಕೊಬೇಕಮ್ಮ. ನಿಜವಾದ ಮಾರ್ಗ ಯಾವುದು ಅಂತ ನಿನಗೆ ಅರಿವು ಬರಬೇಕಮ್ಮ. ಇಲ್ಲ ಅಂದರೆ ನಾವು ಕೈ ಬಿಡಲ್ಪಡ್ತೇವೆ ಅಂತ. ಪ್ರಿಯ ಸಹೋದರಿ, ಯೋಶುವ ಹೇಳ್ತಾನೆ, ಚರಿತ್ರೆ ಪ್ರಕಾರ ಅವ್ರಿಗೆ ಒಂದು ದಿನ ಯೋಚನೆ ಮಾಡೋಕ್ಕೆ ಟೈಮೇ ಕೊಡಲಿಲ್ಲ ಅಂತ. ಬಸ್ ಹೋಗ್ತಾ ಐತೆ, ಟಿಕೆಟ್ ಬೇಕಾ ಬೇಡ? ಬಸ್ ಹೋಗ್ತಾ ಐತೆ, ಟಿಕೆಟ್ ಬೇಕಾ ಬೇಡ ಬೆಂಗಳೂರಿಗೆ? ಅವನ ಗಾಬರಿಗೆ ಹತ್ತು ಬಿಡ್ತಾನೆ. ಪ್ರಿಯ ಸಹೋದರಿ, ಆಲ್ರೆಡಿ ದೇವರ ರಾಜ್ಯ ಬಂದುಬಿಟ್ಟಿದೆ. ದೇವರ ರಾಜ್ಯ ಸಮೀಪವಾಗಿದೆ. ನಿನ್ನ ಹೃದಯವನ್ನು ದೇವರ ಕಡೆಗೆ ತಿರುಗಿಸ್ಕೊ. ನಾವು ಸ್ವಲ್ಪ ಆಲಸ್ಯತನ ಮಾಡಿದ್ರು ಹೊರ್ತ ನಮಗೇನೆ. ಸೈತಾನಿಗೆ ಲಾಭ, ದೇವರಿಗೆ ನಷ್ಟ. ಅದಕ್ಕೆ ದೇವರ ವಾಕ್ಯದಲ್ಲಿ ಯೋಶುವ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನು ಆರಾಧನೆ ಮಾಡ್ತೇವೆ. ಇವತ್ತೇ ನೀವು ತೀರ್ಮಾನ ಮಾಡ್ರಿ, ನೀವು ಯಾರ ಜೊತೆಗೆ ಬರಬೇಕು, ನೀವು ಯಾರನ್ನ ಆರಾಧನೆ ಮಾಡಬೇಕು, ನೀವು ಯಾರಿಗಾಗಿ ನಿಲ್ಲಬೇಕು, ನೀವು ಯಾರಿಗಾಗಿ ಜೀವಿಸಬೇಕು. ಈ ಲೋಕದ ಮಾತುಗಳು ಮುದ್ದು ಮುದ್ದು ಮುದ್ದಾಗಿ ಬರ್ತದ್ರಿ. ಆ ಮುದ್ದು 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 ಮಾತೇ ನಿಮ್ಮನ್ನು ಕೆಳಗೆ ಹಾಕುತ್ತಂತೆ. ಒಂದು ವಿಷಯ ಏನು ಗೊತ್ತಾ, ಮದುವೆ ಆಗೋಕ್ಕೆ ಮುಂಚೆ ಹುಡುಗಿ ಕೈ ಟಚ್ ಆದರೆ ಕರೆಂಟ್ ಹೊಡೆದಂಗೆ ಆಡ್ತಾನೆ. ಮದುವೆ ಆದಮೇಲೆ ಹೊಡೆದು ಸುಟ್ಟಾಗೆ ಬಿಡ್ತಾನೆ. ಈ ಟಿ ವಿಲಿ ಫಿಲಮಲ್ಲೆಲ್ಲ ತೋರಿಸ್ತಾರೆ, ನೋಡಿದ್ದೀರಾ? ಇವನು ಜಸ್ಟ್ ಕೈ ಟಚ್ ಆದರೆ ಅವ್ನು ಶಾಕಾಗಿ ಬಿದ್ದೋಗ್ಬಿಡ್ತಾನಂತೆ. ಕಟ್ಕೊಂಡ್ಮೇಲೆ ಅಡ್ರೆಸ್ಗೆ ಇರೋಲ್ಲ ಅವನು. ಇದು ಲೋಕ. ಪರಲೋಕದ ಪ್ರೀತಿ ನಿಮ್ಮನ್ನು ಆ ಪ್ರೀತಿಯಿಂದ ಮೇಲಕ್ಕೆ ತಗೊಂಡ್ಬರ್ತದೆ. ನಿಜವಾದ ಸಂಸಾರದಲ್ಲಿ ಕಹಿ ಇದ್ರೂ ನೋವಿದ್ರೂ ಆ ಗಂಡ ಹೆಂಡತಿ ಪ್ರೀತಿ ಕಡಿಮೆ ಆಗಲ್ಲ. ಈ ಡೂಪ್ಲಿಕೇಟ್ ಪ್ರೀತಿ ಇರುತ್ತಲ್ಲ, ಅವ್ನು ಕೈ ಟಚ್ ಆದರೂ ಬಿದ್ದೋಗ್ಬಿಡ್ತಾನೆ, ಕಾಲು ಟಚ್ ಆದರೂ ಬಿದ್ದೋಗ್ತಾನೆ. ಕಟ್ಕೊಂಡ್ಮೇಲೆ ಎರಡರಲ್ಲೂ ಹೊಡಿತಾಳೆ, ಕಾಲಲ್ಲಿ ಹೊಡಿತಾಳೆ, ಕೈಯಲ್ಲಿ ಹೊಡಿತಾಳೆ. ನೀನು ಕಟ್ಕೊಳ್ಳೋಕೆ ಮುಂಚೆ ಕರೆಂಟ್ ಹೊಡಿತು ಅಂತ ಹೇಳಿ ಇವಾಗ ಕರೆಂಟ್ ಹೊಡಿಸ್ತಾ ಇದೆಯಾ ಅಂತ. ಅದು ಕ್ರಿಸ್ತನ ಪ್ರೀತಿ ಇದೆಯಲ್ಲ, ಅದು ಶಾಶ್ವತವಾದ ಪ್ರೀತಿ, ಅದು ಕಲ್ಮಶ ಇಲ್ಲದಂಥ ಪ್ರೀತಿ, ನಮಗೋಸ್ಕರ ಪ್ರಾಣ ಕೊಡಲ್ಪಟ್ಟಂಥ ಪ್ರೀತಿ. ಈ ಲೋಕದ ಅಧಿಪತಿ ಹೇಳ್ತಾನೆ, ನನ್ನನ್ನು ನೀವು ಮೆಚ್ಚಿಸಬೇಕು ಅಂದರೆ ನಿಮ್ಮ ರಕ್ತನ ನನಗೆ ಸುರಿಸಬೇಕು ಅಂತಾನೆ. ಆದರೆ ನನ್ನ ದೇವರು ಹೇಳ್ತಾನೆ, ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ನನ್ನ ರಕ್ತನ ಸುರಿಸಿದ್ದೇನೆ ಅಂತ. ಅದಕ್ಕೆ ದೇವರು ಹೇಳ್ತಾನೆ, ರಕ್ತ ಕೊಟ್ಟು ನಿಮ್ಮನ್ನು ಕೊಂಡ್ಕೊಂಡಿದ್ದೇನೆ. ಸುಮ್ಮನೆ ನಾನು ಕೊಂಡ್ಕೊಂಡಿಲ್ಲ. ನಿಮ್ಮ ಮೇಲೆ ಅಧಿಕಾರ ಸೈತಾನನಿಗಿಲ್ಲ, ನನಗಿದೆ. ನನ್ನ ಪರವಾಗಿ ನಿಂತ್ಕೊಳ್ರಿ, ನಿಮ್ಮನ್ನು ನಾನು ಯಾವತ್ತೂ ಕೈ ಬಿಡೋದಿಲ್ಲ. ಅದಕ್ಕೆ ಯೋಶುವ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ. ಯಾರನ್ನ ಸೇವಿಸ್ತಾರಂತೆ? ಇವತ್ತು ನಾವು ಯಾರನ್ನ ಸೇವಿಸಬೇಕು? ಯಾರನ್ನ ಸೇವಿಸಬೇಕು? ಯಾರ ಮಾತು ಕೇಳಬೇಕು? ಯಾರ ಮಾತು ರೀ? ಜ್ಯೋತಿಯವ್ರ ಸೌಂಡೇ ಇಲ್ಲ. ನಾನು ಯಾರ ಮಾತು ಕೇಳಪ್ಪ? ನೀವು ನಂಬ್ರಿ, ಏಸು ಮಾತು ಕೇಳ್ರಿ, ನೀವು ಬಿದ್ದೋಗೋದಿಲ್ಲ, ಮುಳುಗೋಗೋದಿಲ್ಲ, ಸೋತು ಹೋಗೋದಿಲ್ಲ, ಕೈ ಕೊಟ್ಟು ನಿಮ್ಮನ್ನು ಮೇಲಕ್ಕೆ ತರ್ತಾನೆ. ಅದಕ್ಕೆ ಕಡೆದಾಗ ಒಂದು ಮಾತು ಹೇಳಿ ಮುಗಿಸ್ತೇನೆ ನಾನು.
ಒಂದು ವರ್ಷ 18-21 ಎಲಿಯ ಅವನು ಮಾತನಾಡ್ತಾನೆ. ಎಲಿಯನು ಎಲ್ಲ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ 2 ಮನಸ್ಸುಳ್ಳವರಾಗಿದ್ದೀರಿ, ಯೆಹೋವನು ದೇವರಾಗಿದ್ದರೆ ಆತನ ಹಿಂಬಾಲಿಸ್ರಿ, ಬಾಳನು ದೇವರಾಗಿದ್ರೆ ಅವನನ್ನು ಹಿಂಬಾಲಿಸ್ರಿ. ಅಲ್ಲೇಲುಯ್ಯ. ಆ ಡೇರಿಂಗ್ ನಮಗಿದೆಯಾ? ಅಯ್ಯೋ ಬ್ರದರ್, ಎಲ್ಲೂ ಹೇಳ್ಬೇಡಿ ಬ್ರದರ್, ನಾನು ಚರ್ಚಿಗೆ ಬರೋದೇ ಹೇಳ್ಬೇಡಿ ಬ್ರದರ್. ಎಷ್ಟು ದಿನ ಹೇಳ್ಬಾರ್ದಮ್ಮ? ಏಸು ಹೇಳ್ತಾನೆ, ನಾನು ಹೇಳಿದ್ನ ನೀನು ಎಲ್ಲೋಗಿ ಹೇಳ್ಬೇಕು? ನಾನು ಹೇಳಿದ ಸುವಾರ್ತೆನ ಪಕ್ಕದ ಮನೇಲಿ ಓಡೋಗಿದ್ದಲ್ಲ ಅದರನ್ನೆಲ್ಲ, ಶುಭವಾರ್ತೆಯನ್ನ ಮೇಲೆ ನಿಂತ್ಕೊಂಡು ಸತ್ಯದೇವರು ಯೇಸು ಇದೇ ಆ ಕ್ಯಾಂಪಲ್ಲಿ ಬಂದಿದ್ದಿದ್ರೆ ಗಡ 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 ಹೆಂಗೆ ಬರೋದದು? ಆ ರಾಕೆಟೇ ಬೇರೆ, ಈ ರಾಕೆಟೇ ಬೇರೆ. 2 ರಾಕೆಟ್ ಏನಿರಬೇಕು? ರಾಕೆಟ್ ಮೇಲೆ ಹೋಗ್ಬೇಕಂದ್ರೆ ಏನು ಬೇಕ್ರಿ? ಹಿಂದ್ಗಡೆ ಬೆಂಕಿ ಅಂಟಿಸ್ಬೇಕು. ಈಗ ನಾವು ಹತ್ತಿಸ್ತಾ ಇದ್ದೀವಿ, ರಾಕೆಟ್ ಮೇಲೆ ಹೋಗಲ್ಲ, ನಾವೇ ಮೇಲೆ ಹೋಗ್ಬಿಡ್ತೀವಿ. ಆ ಬೆಂಕಿ ಎಲ್ಲಿ ಕೊಟ್ಟವನು ದೇವರು? ಜ್ಯೋತಿಯವರು ಬೆಂಕಿ ಎಲ್ಲಿ ಕೊಟ್ಟವನೇ? ಜ್ಯೋತಿ ಇಲ್ವಾ? ಎಲ್ಲಿ ಕೊಟ್ಟಿದ್ದಾನೆ ಬೆಂಕಿ? ನೀವು ಆಡೋ ನಾಲಿಗೆಯಲ್ಲಿ ದೇವ್ರು ಬೆಂಕಿ ಕೊಟ್ಟು. ಅನ್ಯ ಭಾಷೆ ಮಾತಾಡಿ ಅಂದರೆ ಅವನಿಗೆ ಡೌಟ್, ನಾನು ಯಾವ ಭಾಷೆ ಮಾತಾಡೋದಂತ. ನೀವು ನಿಜವಾಗ್ಲೂ ಅನ್ಯ ಭಾಷೆಯಲ್ಲಿ ಮಾತಾಡಿ ಅಪೊಸ್ತಲರು ಪ್ರೇಯರ್ ಮಾಡುವಾಗ ಶೇಕ್ ಆಗ್ತಾ ಇತ್ತಂತೆ. ಅದೇ ಶೇಕ್ ಮಾಡೋ ದೇವರು ಇವತ್ತು ನಮ್ಮ ಮಧ್ಯದಲ್ಲಿ. ಪ್ರಿಯ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಎಲ್ಲಿಯ ಹೋಗ್ತಾ ಇದ್ದಾನೆ ಜನರ ಮುಂದೆ, ಎಷ್ಟು ದಿನ ಅಂತ ಇದಕ್ಕೆ ಅಡ್ಡ ಬಿದ್ದುಕೊಂಡು ಸಾಯ್ತಾ ಇದ್ದೀರಾ? ಒಂದು ಚಾಲೆಂಜ್ ಕೊಡ್ತೀನಿ. ಆ ಚಾಲೆಂಜ್ ಸ್ಪರ್ಧೆ ಸ್ವೀಕಾರ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ? ಸ್ಪರ್ಧೆ ಅಂದ್ರೆ ಏನು? ಆಟ ಅಂದರೆ ಸ್ಪರ್ಧೆ, ಸ್ಪರ್ಧೆ ಅಂದರೆ ಆಟ. ಎಲ್ಲಿಯ ಯಾವ ಆಟ ಆಡಿಸ್ತಾ ಇದ್ದಾನೆ? ನಾವು ಆಟ ಅಂದ ತಕ್ಷಣ ಯಾರಾದ್ರೂ ಹೋಗ್ತೀವಿ, ರೋನಿ ಹತ್ರ ಹೋಗ್ತೀವಿ, ಯಾವುದಾದ್ರು ಒಂದು ಆಟ ಆಡಿಸಪ್ಪ ಅಂತ. ಮುಂಚೆ ರೋನಿ ದರ್ಶಿನಿ ಇಬ್ಬರೇ ಆಟ ಆಡಿಸ್ತಾ ಇದ್ರು, ಇನ್ನೊಬ್ಬ ಆಡಿಸ್ತಾ ಇದ್ದ, ಅವನು ಇವಾಗ ಬೇರೆ ಕಡೆ ಹೋಗಿ ಆಟ ಆಡ್ತಾವನು. ಆದರೆ ನಾವು ದೇವ್ರ ಮನೇಲಿ ಒಂದೇ ಆಟ ಆಡಬೇಕು. ಯಾವ ಆಟ? ದೇವ್ರ ರಾಜ್ಯದ ಮೂಲಕ ಜನರನ್ನು ದೇವರ ಕಡೆಗೆ ಸೆಳೆಯತಕ್ಕ ಆಟ. ಒಂದು ಆಮೇಲೆ ಹೇಳ್ರಿ, ಈ ಯಾರೆಲ್ಲ ಯೇಸು ಸ್ವಾಮಿ ಶಿಷ್ಯರಾದರೂ ಅವರೆಲ್ಲ ಆಟ ಆಡಿದ್ರು. ಯಾರ ಜೊತೆ ಆಟ ಆಡಿದ್ರು? ಯಾರ ಜೊತೆ? ನಮಗದು ಎಲ್ಲೂ ಸಿಕ್ಕಿಲ್ಲ ಬ್ರದರ್ ಬೈಬಲಲ್ಲಿ. ಅವ್ರು ಆಟ ಆಡಿದ್ರು ದೆವ್ವದ ಹತ್ರ. ಪ್ರಾರ್ಥನೆ ಮಾಡ್ತಾಯಿದ್ರು, ದೆವ್ವನ ಹೊಡಿತಾಯಿದ್ರು. ಪ್ರಾರ್ಥನೆ ಮಾಡಿದ್ರು, ಮಾಟ ಮಂತ್ರನ ಕರ್ಕೊಂಡ್ಬಂದರು. ಪ್ರಾರ್ಥನೆ ಮಾಡಿದ್ರು, ದೆವ್ವಗಳನ್ನ ಬಿಡಿಸಿದ್ರು. ಪ್ರಾರ್ಥನೆ ಮಾಡಿದ್ರು, ಕುಂಟಾನೆ ಎಬ್ಬಿಸಿದ್ರು. ಪ್ರಾರ್ಥನೆ ಮಾಡಿದ್ರು, ಕಣ್ಣು ಬಂತು. ಪ್ರಾರ್ಥನೆ ಮಾಡಿದ್ರು, ಕಿವಿ ಬಂತು. ಪ್ರಾರ್ಥನೆ ಬಂತು, ಬಾಯಿ ಮಾಡಿದ್ರು. ಈ ರೀತಿ ಪ್ರಾರ್ಥನೆ ಮಾಡಿದ್ರ ಮೂಲಕವಾಗಿ ಯೇಸುವಿನ ನಾಮದಲ್ಲಿ ಅದ್ಭುತಗಳನ್ನ ಮಾಡಿಕೊಂಡು ಶೇಕ್ ಮಾಡಿ ಬಿಟ್ಬಿಟ್ರು. ಇವತ್ತು ಅದೇ ದೇವರು ನಮ್ಗೆ ಹೇಳ್ತಾನೆ, ಎಲಿಯನಾಗೆ ಯಾರು ಸತ್ಯ ದೇವರನ್ನ ಅರಿಯದೆ ಜೀವಿಸ್ತಾ ಇದ್ದಾರೋ ಅವ್ರಿಗೋಗಿ ಒಂದು ಸ್ಪರ್ಧೆ ಕೊಡಬೇಕಂತೆ. ಯಾರಿದ್ದಾರೆ ಜೀವಂತವಾಗಿ ಅವರು ಬಂದರೆ ನೀನು ಸಾಯ್ಬೇಕು. ಸಾಯ್ಬೇಕು ಅಂದರೆ ಚಾಕು ತೊಗೊಂಡೋಗಿ ಅವತ್ತು ಎಲಿಯ ಮಾಡ್ದಂಗೆ ಸಾಯಿಸೋದಲ್ಲ, ಅವನ ಹಳೆ ಗುಣಗಳೆಲ್ಲ ಸಾಯ್ಬೇಕು. ಹಲ್ಲೇಲೂಯಾ. ಅವನ ಹಳೆ ಗುಣಗಳೆಲ್ಲ ಸಾಯಿಸಿಬಿಡ್ಬೇಕಂತ ನೀವು ಹೋಗಿ ಎಲಿಯನ್ನು ಕತ್ತಿ ತಗೊಂಡ ಎಲ್ಲ ಪ್ರವಾದಿಗಳ ತಲೆಯನ್ನು ತೆಗೆದು ಬಿಟ್ಟಿದ್ದಾನ್ರಿ. 450 ಪ್ರವಾದಿಗಳು ಎಲಿಯನ್ಗೆ ಹೇಳ್ತಾರೆ, ಎಲಿಯ ನೀನೊಬ್ಬ ಇದೆಯಾ, ಮೊದಲು ನೀನು ಮಾಡು. ಎಲಿಯ ಹೇಳ್ತಾನೆ, ನಾನು ಮಾಡೋಕ್ಕಾಗಲ್ಲ, ಜಾಸ್ತಿ ಜನ ನೀವಿದ್ದೀರಿ, ಅದಕ್ಕೆ ಮೊದಲು ನಿಮ್ಮಿಂದಲೇ ಆರಂಭ ಆಗಲಿ. ದೇವ್ರ ವಾಕ್ಯ ಹೇಳ್ತದೆ, ನೀತಿವಂತನ ಪರವಾಗಿ ದೇವ್ರು ನಿಂತ್ಕೊಳ್ತಾನೆ. ಅವರೆಲ್ಲ ಪ್ರಾರ್ಥನೆ ಮಾಡಿದ್ರು, ಗೋಳಾಡಿದ್ರು, ಚಾಟಿಲಿ ಹೊಡ್ಕೊಂಡ್ರು, ಕತ್ತಿಲಿ ಹೊಡ್ಕೊಂಡ್ರು, ರಕ್ತ ಸುರಿಯಂಗೆ ಮಾಡ್ಕೊಂಡ್ರು, ಏನು ಸುರಿದ್ರು, ಕಣ್ಣೀರು ಹಾಕಿದ್ರು, ಬೊಬ್ಬೆ ಹಾಕಿದ್ರು, ಲಬ 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 ಅಂತ ಬಡ್ಕೊಂಡ್ರು, ಒಂದು ಶೇಕ್ ಆಗಲಿಲ್ಲ. ಎಲಿಯ ಪ್ರಾರ್ಥನೆ ಮಾಡ್ತಾನ್ರಿ. ಅವನ ಸಮಯ ಬಂದಾಗ ಯಜ್ಞವೇದಿಯನ್ನು ಕಟ್ಟಿ ಯಜ್ಞವನ್ನು ಸಮರ್ಪಣೆ ಮಾಡಿ ದೇವರಿಗೆ ಹೇಳ್ತಾನೆ, ದೇವಾ ನಿನ್ನ ದಾಸನ ಮರ್ಯಾದೆಯನ್ನು ಕಾಪಾಡಿ ಮಹಿಮೆ ಪಡಿಸಪ್ಪ. ಪ್ರಾರ್ಥನೆ ಮಾಡುವಾಗಲೇ ದೈವಿಕವಾದ ದೇವರ ಅಗ್ನಿ ಆಕಾಶದಿಂದ ಇಳಿದು ಬಂತಲ್ಲ,
ಎಲಿಯನ ಪ್ರಾರ್ಥನೆ ದೇವ್ರು ಕೇಳಿಬಿಟ್ಟ. ಸತ್ಯ ಎಲ್ಲಿದೆಯೋ ಅಲ್ಲಿ ದೇವ್ರು ಜಯ ತರ್ತಾನೆ. ಸತ್ಯ ಬಿದ್ದೋಗಲ್ಲ, ಸತ್ಯ ಓಡೋಗಲ್ಲ, ಸುಳ್ಳು ಓಡೋಗುತ್ತೆ, ಸುಳ್ಳು ಮಾಯ ಆಗುತ್ತೆ. ಸುಳ್ಳಿಗೆ ಸಂಬಂಧಪಟ್ಟವರು ಆ ರೀತಿಯೆಲ್ಲ ಕಣ್ಮರೆಯಾಗಿ ಓಡಿ ಹೋಗ್ತಾರೆ. ಯೇಸು ಹೇಳ್ತಾನೆ, ಸತ್ಯಕ್ಕೆ ಜಯವಾಗುವಲ್ಲಿ ನಾನು ಸಂತೋಷ ಪಡ್ತೇನೆ. ಪ್ರಿಯ ಸಹೋದರಿ, ಎಷ್ಟೋ ಜನ ಕಾಯ್ತಾ ಇದ್ದವ್ರೆ ರಾಜೇಶ್ ಯಾವಾಗ ಓಡೋಗೋದು ಅಂತ. ಅದು ಬೈ ಗಾಡ್ ಗ್ರೇಸ್ ನಾನು ಓಡೋಗೋಕ್ಕೆ ಆಗಲಿಲ್ಲರಿ. ಓಡೋಗೋರ್ನೆಲ್ಲ ಕರ್ಕೊಂಡ್ಬರ್ತಾ ಇದ್ದೀವಿ. ಯಾಕೆಂದರೆ ದೇವರು ವಾಗ್ದಾನ ಕೊಟ್ಟ ಮೇಲೆ ನೆರವೇರಿಸ್ತಾನೆ. ದೇವರ ವಾಗ್ದಾನ ಯಾರು ನಂಬ್ತಿರೋ ಅದು ನೆರವೇರುತ್ತೆ. ಆಕಾಶ ಭೂಮಿ ಅಳಿದು ಹೋಗ್ಬೋದು, ದೇವರ ಬಾಯಿಂದ ಬಂದ ಮಾತು ಅಳಿದು ಹೋಗಲ್ಲ. ನಿನ್ನ ಲೈಫಲ್ಲಿ ಅಳಿದು ಹೋಗಲ್ಲ, ನಿನ್ನ ಜೀವನದಲ್ಲಿ ಅಳಿದು ಹೋಗಲ್ಲ. ನಿನ್ನ ಪ್ರವಾದನೆ ಅದು ನೆರವೇರುವಂಥ ಪ್ರವಾದನೆ. ನಂಬುವಾಗ ಪ್ರವಾದನೆ ದೇವರು ಜೀವವನ್ನು ಕಳಿಸ್ಕೊಡ್ತಾನೆ. ಯೇಸು ಹೇಳ್ತಾನೆ, ನಾನು ಈ ಕುರಿಗಳಿಗೆ ಜೀವ ಇರಬೇಕು ಅಂತ ಬಂದಿದ್ದೇನೆ. ಕಳ್ಳ ಆ ರೀತಿಯಲ್ಲ. ಯೇಸುವಿನ ವೇಷ ಧರಿಸ್ಕೊಂಡು ಅವನು ಕದಿಯೋದಕ್ಕೆ ಬಂದು ಕುರಿಗಳನ್ನು ಅವನು ಹಾಳು ಮಾಡ್ತಾನಂತೆ. ಅದಕ್ಕೆ ಕಳ್ಳ ಪ್ರವಾದಿಗಳ ವಿಷಯದಲ್ಲಿ ನೀವೆಚ್ಚರಿಕೆಯಾಗಿರಿ. ಪ್ರಿಯ ಸಹೋದರಿ, ಇವತ್ತು ಕನ್ಫ್ಯೂಷನ್ ಜನಗಳಿಗೆ. ಕಳ್ಳ ಯಾರು, ಕುರುಬ ಯಾರು, ನಿಜವಾದ ಕುರುಬ, ಸುಳ್ಳು ಕುರುಬ ಯಾರಂತ ಗೊತ್ತೇ ಆಗ್ತಾ ಇಲ್ಲ. ಆದರೆ ನಾವು ಇದನ್ನು ಹೊಸದಾಗಿ ಅಂತ ತಿಳ್ಕೊಳ್ಳೋದು ಬೇಡ. ಯೇಸು ಹೇಳ್ತಾನೆ, ನನ್ನ ನಾಮದಲ್ಲಿ ಕಳ್ಳ ಪ್ರವಾದಿಗಳು ನಿಮ್ಮ ಬಳಿಗೆ ಬರುವಾಗ ನೀವು ಎಚ್ಚರಿಕೆಯಾಗಿರಿ. ಹಲ್ಲೆಲೂಯ. ನಾವು ಎಚ್ಚರಿಕೆ ಆಗಿರಬೇಕು ಅಂದ್ರೆ ಏನು ಮಾಡಬೇಕು? ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಬೇಕು, ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ದೇವರ ಆತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಬೇಕು. ದೇವರ ಆತ್ಮ ಹೇಳೋದು ಯಾರು ಕೇಳ್ತಾರೋ ಅವ್ರಿಗೆ ಎಷ್ಟೇ ಅಲೆಗಳು ಬಂದು ಅಪ್ಪಳಿಸಿದ್ರು ಅವರು ಬಿದ್ದೋಗೋದಿಲ್ಲ. ಅದಕ್ಕೆ ಯೇಸು ಒಂದು ಸಲ ಹಡಗಲ್ಲಿ ಇರಬೇಕಾದ್ರೆ ಅಲೆಗಳು ಬಂದು ಹೊಡೆದಾಗ ಶಿಷ್ಯರು ಏನೆಲ್ಲ ಪ್ರಯತ್ನ ಪಟ್ಟರು ಆ ಹಡಗನ್ನು ತಮ್ಮ ಕಂಟ್ರೋಲ್ಗೆ ತಗೊಳ್ಳೋಕ್ಕೆ ಆಗೋದಿಲ್ಲ. ಅವ್ರಿಗೆ ಎಲ್ಲಿವರೆಗೂ ಭಯ ಬಂದುಬಿಡ್ತು ಅಂದರೆ ಇನ್ನೇನು ನಮ್ಮ ಹಡಗು ಮುಳುಗೋಗುತ್ತೆ ಅಂತ ಭಯ ಬಂದ್ಬಿಡ್ತು. ಆ ಸಂದರ್ಭದಲ್ಲಿ ಯೇಸು ನಿದ್ರೆ ಮಾಡ್ತಾ ಇದ್ದಾನ್ರಿ. ಅವ್ರು ಹೋಗಿ ಹೇಳ್ತಾರೆ, ಯೇಸುವೇ ನಾವು ಸಾಯೋದು ನಿನ್ನ ಚಿತ್ತಾನಾ? ಆಗ ಯೇಸು ಹೇಳುವಂಥ ಒಂದು ಮಾತು, ಅಲ್ಪ ವಿಶ್ವಾಸಿಯೇ, ಇನ್ನೆಷ್ಟು ದಿನಗಳ ಕಾಲ ನಾನು ನಿಮ್ಮ ಜೊತೆಯಲ್ಲಿ ಇರಬೇಕು? ಹಾಗಾದರೆ ನಾವು 25 ವರ್ಷ ಆಗಿದ್ರು 50 ವರ್ಷ ಆಗಿದ್ರು ನಂಬಿಕೆ ಇಲ್ಲದೆ ಹೋದರೆ ನಾವೆಲ್ಲಿದ್ರೂ ಬಿದ್ದೋಗ್ಬಿಡ್ತೇವೆ. ಆದ ಕಾರಣ ನಮಗೆ ವಯಸ್ಸಾಗೋದು ಮುಖ್ಯ ಅಲ್ರಿ, ಯಾವ ರೀತಿ ಬೆಳೀತಾ ಇದ್ದೇವೆ ಅದೇ ಭಾಳ ಪ್ರಾಮುಖ್ಯ. ಯೇಸು ಸ್ವಾಮಿ ಹೇಳ್ತಾನೆ, ವಾಕ್ಯ ಕೇಳೋದ್ರಿಂದ ಕೇಳೋದ್ರಿಂದ ಓದೋದ್ರಿಂದ ನಿಮಗೆ ಲಾಭ ಇಲ್ಲ, ಅದರ ಹಾಗೆ ನಡಿಬೇಕು. ಆಗ ನಿಮಗೆ ಆಶೀರ್ವಾದ ಏನಂತ ಗೊತ್ತಾಗುತ್ತೆ. ಕಡೆ ಮಾತು, ಯಾಕೋಬ್ ದೇವರಿಗೆ ಭಯಪಟ್ಟವನು, ಆಶೀರ್ವಾದ ಹೊಂದಿದವನು, ಅಭಿಷೇಕಿಸಲ್ಪಟ್ಟವನು. ದೇವರು ತನ್ನ ಮಾವನ ಮನೆಗೆ ಹೋಗಿ ಆ ಯಾಕೋಬನ ಮಾವನ ಮನೆಗೆ ಅನ್ಯಾಯ ಆಗುವಾಗ ಅವನ ಮಾವನ ಮೂಲಕವಾಗಿ ನ್ಯಾಯ ಕೊಡಿಸಿ ಯಾಕೋಬ್ ಹೇಳ್ತಾನೆ, ನೀನು ಇರಬೇಕಾದಂಥ ಸ್ಥಳ ಇದಲ್ಲ, ನಾನು ಎಲ್ಲಿ ಹೇಳ್ತೇನೋ ಅಲ್ಲಿ ಹೋಗು, ಎಲ್ಲಿ ಪ್ರವಾದನೆ ಇದೆಯೋ ಅಲ್ಲಿ ಹೋಗು, ಎಲ್ಲಿ ವಾಗ್ದಾನ ಇದೆಯೋ ಅಲ್ಲಿ ಹೋಗು ಅಂತ ಹೇಳಿ ಕಲಿತಲ್ಲಿದ್ದಂಥ ಲೋಟನಿಗೆ ಸೋದೋಮ್ ಗೋಮರ ಚೆನ್ನಾಗಿ ಕಾಣ್ತಾ ಇತ್ತಲ್ಲ, ಆ ಸೋದೋಮ್ ಗೋಮರ ಪಟ್ಟಣದ ಕಡೆಗೆ ಅವನು ಹೋಗ್ಬಿಟ್ಟಿದ್ದಾನೆ. ಹೋಗಿ ಸ್ವಲ್ಪ ಕಾಲ ಆದರೆ ದೇವರ ವಾಕ್ಯ ಹೇಳ್ತದೆ, ಆ ಊರನ್ನ ದೇವರು ಸುಡೋದಕ್ಕಿಟ್ಟಿದ್ದಾನ್ರಿ, ನಾಶ ಮಾಡಕ್ಕಿಟ್ಟಿದ್ದಾನ್ರಿ, ಹಾಳು ಮಾಡಕ್ಕಿಟ್ಟಿದ್ದಾನ್ರಿ. ಅಲ್ಲಿ ಭಯಂಕರವಾದ ಕಡು ಪಾಪ ಸೈತಾನ್ ತುಂಬಿಸಿಟ್ಟಿದ್ದಾನೆ. ಅದರ ನಿಮಿತ್ತವಾಗ ಬರುವಂಥ ರಕ್ಷಕ ಹೇಳ್ತಾನೆ, ಲೋಟನ ಕಾಲದಲ್ಲಿ ಯೇಸು ಇಲ್ಲ, ಆದರೆ ಯೇಸು ಬಂದ ಮೇಲೆ ಹೇಳ್ತಾನ್ರಿ, ಸೈತಾನ್ಗೆ ಚಾಲೆಂಜ್ ಕೊಡ್ತಾನೆ. ಏನಂತ ಕೊಟ್ಟ ಹೇಳ್ರಿ, ಏನಂತ ಕೊಟ್ಟ? ಯೇಸು ಸ್ವಾಮಿ ಸೈತಾನಿಗೆ ಏನು ಚಾಲೆಂಜ್ ಕೊಟ್ಟ? ಇನ್ನು ಶಂಕರ ರೊಟ್ಟಿ ಬೆಳಗ್ಗೆ ಅವ್ರೆ, ಮಧ್ಯಾಹ್ನ ಅವ್ರ ಮನೇಲಿ ರೊಟ್ಟಿನೇ. ಅವನು ಸೈತಾನ್ ಹೇಳ್ತಾನೆ, ಸೈತಾನ್ ಏನು ಮಾಡ್ದ, ಜನರಲ್ಲಿ ಪಾಪ ತುಂಬಿಸಿ ದೇವ್ರ ಕಡೆಗೆ ಬರ್ದಿರಂಗೆ ಬಿಟ್ಟುಬಿಟ್ಟ, ಮಾಡಿಬಿಟ್ಟ. ಆದರೆ ಯೇಸು ರಕ್ಷಕನಾಗಿ ಬಂದು ಒಂದು ಚಾಲೆಂಜ್ ಕೊಡ್ತಾನೆ, ಒಂದು ಮಾತು ಹೇಳ್ತಾನೆ,
ನಿಮ್ಮ ಪಾಪಗಳು. ನೋಡ್ರಿ, ಯಾರು ಹೇಳಲಿಲ್ಲ. 333 ಕೋಟಿ ಯಾರಲ್ಲ ಅವರಲ್ಲ, ಅವ್ರು ಹೇಳಲಿಲ್ಲ ಈ ಮಾತನ್ನ. ರಕ್ಷಕನಾಗಿ ಬಂದಂತ ಯೇಸು ಹೇಳ್ತಾನೆ, ನಿಮ್ಮ ಪಾಪ ಕಡು ಕೆಂಪು ಅಂದರೆ ಅದಕ್ಕೂ ನೆಕ್ಸ್ಟ್ ಇಲ್ಲ ಅಂತ. ಕಡು ಕೆಂಪಾಗಿದ್ದರು ನನ್ನ ಬಳಿಗೆ ಬಂದು ನೀವು ಒಪ್ಪಿಸಿಕೊಟ್ರೆ ನಾನು ಅದನ್ನು ವಾಶ್ ಮಾಡಿ ಹಿಮದ ಹಾಗೆ ಬೆಳ್ಳಗೆ ಮಾಡ್ತೇನೆ. ಒಂದು ಅಲ್ಲೇಲೂಯಾ ಹೇಳ್ರಿ. ಇವತ್ತು ನಮ್ಮ ಬಟ್ಟೆ ಒಗೆಯೋಕ್ಕೆ ಟಿ ವಿಲಿ ಎಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಹೇಳ್ರಿ. ಕರ್ರಗಿರೋ ವೈಟ್ ಶರ್ಟ್ ತೊಗೊಂಬಂದು ಅವನೇನು ಮಾಡ್ತಾನೆ, ಮಸಿ ಬಳಿಯೋದಂತೆ ಒಂದೇ ಶಾರ್ಟ್ಗೆ ಹೋಗ್ಬಿಡುತ್ತಂತೆ. ಎಷ್ಟು ಕಂಪ್ನಿಯವ್ರು ಬಂದುಬಿಟ್ಟಿದ್ದಾರೆ, ಆದರೆ ಶರ್ಟ್ ಮಾತ್ರ ಕ್ಲೀನ್ ಮಾಡ್ತಾರೆ. ಹೃದಯ ಶುದ್ಧಿ ಮಾಡೋಕ್ಕೆ ಬಂದಿರೋದು ಯೇಸು ಒಬ್ಬನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದ ಎಲ್ಲ ಸಾಬೂನುಗಳು ನಿಮ್ಮ ಶರೀರದ ಕೊಳೆನ ತೆಗೆಯುತ್ತೆ. ಹೃದಯದ ಕೊಳೆನ ತೆಗಿಬೇಕಾದ್ರೆ ಈ ಲೋಕದ ಅಧಿಪತಿ ಕೈಯಲ್ಲೂ ಆಗಲ್ಲ. ಅದು ಯೇಸು ಮಾತ್ರ ಇಳಿದು ಬರಬೇಕು. ಅದಕ್ಕೆ ಅವನು ಹೇಳ್ತಾನೆ, ಇವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕಾರ ಮಾಡಿದ. ಅದಕ್ಕೆ ಅವನು ಹೇಳ್ತಾನೆ, ನನ್ನವರಿಂದ ಹೆಸರುಗಳು ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ ನಿಮ್ಮ ದೇಶದಲ್ಲಿ ಆರೋಗ್ಯವನ್ನು ಉಂಟು ಮಾಡ್ತೇನೆ. ಪ್ರಿಯ ಸಹೋದರಿ, ಎಲ್ಲಿ ಹೇಳ್ತಾನೆ, ಎಲ್ಲಿಯವರೆಗೂ ಇದರಿಂದ ಹೋಗ್ತೀರಾ? ಸತ್ಯ ದೇವರ ಕಡೆಗೆ ಬನ್ನಿರಿ. ಯೋಶುವ ಹೇಳ್ತಾನೆ, ಎಲ್ಲಿಯವರೆಗೂ ಇದರಿಂದ ಹೋಗ್ತೀರಾ? ಸತ್ಯದ ಕಡೆಗೆ ಬನ್ನಿರಿ. ಇವತ್ತು ಸತ್ಯವನ್ನು ಅರಿತು ಅರಿಯದವರಾಗಿರುವಂಥವರ ವಿಷಯದಲ್ಲಿ ದೇವರಿಗೆ ಭಾಳ ನೋವಿದೆ. ಎಷ್ಟೋ ಸೇವಕರು, ವಿಶ್ವಾಸಿಗಳು, ಪ್ರವಾದಿಗಳು ದಡಂ 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 ಅಂತ ಬಿದ್ದು ಹೋಗ್ತಾ ಇದ್ದಾರಲ್ಲ, ಆ ವಿಷಯದಲ್ಲಿ ದೇವರಿಗೆ ಸಂತೋಷ ಇದೆಯಾ? ನೋವಿದೆ ರೀ, ದುಃಖ ಇದೆ ರೀ. ಆರಿಸಲ್ಪಟ್ಟಂಥ ಶಿಷ್ಯರಲ್ಲಿ ಕಡೆಯವರೆಗೂ ಇದ್ದು ಕಡೆ ಟೈಮ್ನಲ್ಲಿ ಬಿದ್ದೋದವನು ಅಂದರೆ ಯೂದ. ಸ್ವಲ್ಪ ಹಣಕ್ಕೋಸ್ಕರ, ಲೋಕದ ಅಮಿಷಕ್ಕೋಸ್ಕರ, ಆಸಾಪಾಸಗಳಿಗೋಸ್ಕರ 2 ಯಜಮಾನರಿಗೆ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟ. ಅದು ದೇವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಯೇಸು ಹೇಳ್ತಾನೆ, ನೀವು 1 ಯಜಮಾನನಿಗೆ ಕೆಲಸ ಮಾಡಿ. ಇಬ್ಬರಿಗೆ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಲೋಕ ಬೇಕಾ, ಒಂದು ಪರಲೋಕ ಬೇಕಾ? ಒಂದು ದೇವ್ರ ರಾಜ್ಯ ಬೇಕಾ, ಇಲ್ಲ ದುರಾತ್ಮನ ರಾಜ್ಯ ಬೇಕಾ? ಇಲ್ಲ ದೇವರು ಬೇಕಾ, ಇಲ್ಲ ಸೈತಾನ ಬೇಕಾ? ಯಾರು ಬೇಕೋ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ನಮ್ಮನ್ನು ಒಪ್ಪಿಸಿಕೊಡೋಣ. ಯಾಕಂದರೆ ಸತ್ಯವೇದ ಹೇಳ್ತದೆ, ಹಣ ಸಂಪಾದನೆ ಮಾಡೋಕ್ಕೆ ಹೋಗಿ ಅವರು ಆರೋಗ್ಯ ಕೆಡಿಸ್ಕೊಳ್ತಾರೆ, ಆರೋಗ್ಯ ಸಂಪಾದನೆ ಮಾಡೋಕ್ಕೆ ಹೋಗಿ ಹಣನ ಕಳ್ಕೊಳ್ತಾರೆ. ಆದರೆ ನಮ್ಮ ದೇವರು ಹೇಳ್ತಾನೆ, ನಿನ್ನ ಗುಣ ಚೇಂಜ್ ಆಗೋದಾದರೆ ನಾನು ನಿನ್ನ ಒಳಗೆ ಬಂದು ಪ್ರವೇಶ ಮಾಡ್ತೇನೆ. ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನನ್ನ ದೇವರು ಇವತ್ತು ಕತ್ತಲೆಗೂ ಬೆಳಕಿಗೂ ವ್ಯತ್ಯಾಸ ತೋರಿಸ್ತಾ ಇದ್ದಾನೆ, ಸತ್ಯಕ್ಕೂ ಅಸತ್ಯಕ್ಕೂ ವ್ಯತ್ಯಾಸ ತೋರಿಸ್ತಾ ಇದ್ದಾನೆ, ಪಾಪಕ್ಕೂ ಪರಿಶುದ್ಧತೆಗೂ ವ್ಯತ್ಯಾಸ ತೋರಿಸ್ತಾ ಇದ್ದಾನೆ. ನೀವು ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನಿಮ್ಮನ್ನು ದೇವರು ಪ್ರತ್ಯೇಕಪಡಿಸಿದ್ದಾನೆ. ಈ ಲೋಕದ ಕತ್ತಲೆಯ ಜೀವಿತದ ಬೆಳಕಿಗೆ ನಡೆಸ್ತಾ ಇದ್ದಾನೆ. ನೀವು ಅಮೂಲ್ಯ ಮುತ್ತುಗಳು ಅಂತ ದೇವರು ಕರೆದಿದ್ದ. ನಮ್ಮನ್ನು ಲೋಕದ ಜನ ಬೈಬೋದು, ಗೇಲಿ ಮಾಡ್ಬೋದು, ಅವಮಾನ ಮಾಡ್ಬೋದು, ನಿಂದಿಸ್ಬೋದು. ಆದರೆ ಕರೆದಂಥ ದೇವರು ನೀವು ಅಮೂಲ್ಯ ಮುತ್ತು ಅಂತ ಕರೆದಿದ್ದ, ಅಮೂಲ್ಯ ಮುತ್ತು ಅಂತ ಕರೆದಿದ್ದ. ಆ ಅಮೂಲ್ಯ ಮುತ್ತಿಗೆ ಕರೆಯಲ್ಪಟ್ಟ ದೇವರಿಗೆ ನಮ್ಮನ್ನು ಸಮರ್ಪಣೆ ಮಾಡೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ದೇವರೇ, ನಿನ್ನ ಚಿತ್ತ ಇಲ್ಲದೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಆರಾಧನೆಗೆ ಬಂದಂಥ ಎಲ್ಲ ದೇವ ಜನರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನಪ್ಪ. ಈ ಪರಿಶುದ್ಧವಾದ ದಿನದಲ್ಲಿ ನಮ್ಮನ್ನು ಕೊಂಡು ತಂದದಕ್ಕಾಗಿ ಸ್ತೋತ್ರ. ನಿನ್ನ ಮಾತುಗಳನ್ನು ನಾವು ಉಚ್ಚರಿಸಿರುವಾಗ ಯಾರೆಲ್ಲ ಸ್ವೀಕಾರ ಮಾಡಿಕೊಂಡಿದ್ದಾರೋ ಒಬ್ಬೊಬ್ಬರನ್ನ ಆಶೀರ್ವದಿಸು. ನಿನ್ನ ಬಲವಾದ ಆಯುಧಗಳಾಗಿ ಉಪಯೋಗ ಮಾಡು ದೇವರೇ. ಒಬ್ಬೊಬ್ಬರಪ್ಪ ಅನೇಕರನ್ನ ಕೊಂಡು ತರುವಂಥ ಶಕ್ತಿಶಾಲಿ ಆಯುಧಗಳಾಗಿ ಮಾಡಿದೆವು. ನಿನ್ನ ರಾಜ್ಯ ಕಟ್ಟುವಂಥ ಮಕ್ಕಳಾಗ ಆಯ್ತಮ್ಮ. ಈ ಸಭೆಗೆ ಆರಾಧನೆಗೆ ಬಂದಂಥ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರನ್ನಪ್ಪ ತಂದೆ ಮಗ ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ನಾನು ಆಶೀರ್ವದಿಸ್ತೇನೆ. ಒಬ್ಬೊಬ್ಬರನ್ನ ಆಶೀರ್ವದಿಸು. ನಿನ್ನ ಅಭಿಷೇಕ ನಮಗೆ ಕೊಡಿಸು. ಸತ್ಯಕ್ಕಾಗಿ ನಿಲ್ಲತಕ್ಕ ಅಭಿಷೇಕ, ಧರ್ಮಕ್ಕಾಗಿ ನಿಲ್ಲತಕ್ಕ ಅಭಿಷೇಕ, ಯೇಸುವಿನ ಮಾತುಗಳಿಗೆ ಅನುಗುಣವಾಗಿ ನಡೆಯತಕ್ಕ ಒಂದು ಅಭಿಷೇಕ ನಮಗೆ ಕೊಡಿಸುವ.
ನಿನ್ನ ಮಕ್ಕಳು ವಾಕ್ಯ ಓದುವಾಗ, ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ ದೇವರ ವಲ್ಲಮೆ ಅವರ ಮೇಲೆ ಇಳಿದು ಬರಲಿ. ಹೌದು ದೇವರೇ, ಮೊದಲು ನಾವು ದೇವರ ಮಕ್ಕಳಾಗಿರಲಿಲ್ಲ, ನಾವೀಗ ದೇವರ ಮಕ್ಕಳಾಗಿದ್ದೇವೆ. ಮೊದಲು ನಾವು ನಿನ್ನ ಪ್ರಜೆ ಆಗಿರಲಿಲ್ಲ, ಆದರೆ ಈಗ ನಾವು ಪ್ರಜೆ ಆಗಿದ್ದೇವೆ. ಮೊದಲು ದೇವರ ವಾತ್ಸಲ್ಯವನ್ನು ನಾವು ಕಂಡಿರಲಿಲ್ಲ, ಈಗ ಕ್ರಿಸ್ತನ ಮೂಲಕ ನಾವು ಕಾಣುವವರಾಗಿದ್ದೇವೆ. ಒಬ್ಬೊಬ್ಬನ ಆಶೀರ್ವದಿಸು. ಎಲ್ಲ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ನಾವು ವಿಶೇಷವಾಗಿ ಕಳೆದ ವಾರದಲ್ಲಿ ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸಲ್ಪಟ್ಟವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಕಳೆದ ವಾರ ಬ್ರದರ್ ಪಯಣಿ ಮತ್ತು ಅಪಾಚನ್ ಅವರ ಹುಟ್ಟಿದ ದಿನ. ದೇವರು ತಾನೇ ಇವರನ್ನ ಆಶೀರ್ವದಿಸ್ಕೊಡ್ಲಿ. ದೇವರ ಆತ್ಮನೂ ಒಂದು ವೇಳೆ ಇನ್ನೂ ಯಾರ್ದಾದ್ರೂ ಬರ್ತ್ಡೇ ನಾವು ಮರ್ತೋಗಿದ್ರೆ ದೇವರೇ ಅವ್ರನ್ನ ಜ್ಞಾಪಕ ಮಾಡ್ಕೊಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರನ್ನು ನಿನ್ನ ಜ್ಞಾಪಕ ಮಾಡ್ಕೊಳ್ಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಹಾಗೆ ಶಿಲ್ಪಾ ವಿಜಯ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ, ಅವರನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಒಂದು ನಿಮಿಷ ದೇವರೇ, ನಾವು ಸಭೆಯಾಗಿ ಪ್ರಾರ್ಥನೆ ಮಾಡ್ತೇವೆ. ಅಪ್ಪಾಚನವ್ರಿಗಾಗಿ, ಬ್ರದರ್ ಪಯಣಿಯವರಿಗಾಗಿ, ಶಿಲ್ಪಾ ವಿಜಯ್ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹೌದು ದೇವರೇ, ಹೊಸ ವರ್ಷಕ್ಕೆ ನಿನ್ನ ಮಕ್ಕಳು ಕಾಲಿಟ್ಟಿರುವಾಗ ವರ್ಷದ 365 ದಿನ ಭಯಪಡಬೇಡ, ನಾನೇ ನಿನ್ನ ದೇವರಂತ ಹೇಳಿದ ಹಾಗೆ ಅವರನ್ನು ನೀನು ಬಲಪಡಿಸು. ನಿನ್ನ ಮಾತುಗಳಿಂದ ಬಲಪಡಿಸು, ನಿನ್ನ ಆತ್ಮನಿಂದ ಬಲಪಡಿಸು, ನಿನ್ನ ಚಿತ್ತದ ಮೇಲೆಗೆ ಬಲಪಡಿಸು, ನಿನ್ನ ವಾಗ್ದಾನದ ಮೇಲೆ ಬಲಪಡಿಸು. ಅವರು ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ ನಿನ್ನ ಶಕ್ತಿ ಅವರ ಮೇಲೆ ಬರಲಿ ಸ್ವಾಮಿ. ಆರೋಗ್ಯ ಬಲ, ಚೈತನ್ಯ ಕೊಡಪ್ಪ. ನಿನ್ನ ವಾಕ್ಯದ ಬಲ ನಿನ್ನ ಮಕ್ಕಳಲ್ಲಿ ನೆಲೆಗೊಳ್ಳಲಿ ಸ್ವಾಮಿ. ಅವರು ಈ ಒಂದು ಹೊಸ ನಿನ್ನ ರಕ್ಷಣೆಯ ಜೀವಿತವನ್ನು ಕಂಡು ನಡೆಯುವಾಗ ಒಂದೊಂದು ದಿನ ಪರಿಶುದ್ಧವಾಗಿ ದೇವರ ಭಯಭಕ್ತಿಯಲ್ಲಿ ಕರ್ತನ ಆಜ್ಞೆಗಳನ್ನು ನಡೀಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗುಂಟಾಗಲಿ. ನಿಮ್ಮ ಸೇವಕನಾದ ನಾನು ಸಭೆಯಾಗಿ ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ಹೊಸ ವರ್ಷ ಅವ್ರಿಗೆ ಆಶೀರ್ವಾದವಾಗಿ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಹಾಗೆ ಯಾರೆಲ್ಲ ಇವತ್ತು ಅನೇಕ ವಿಧವಾದ ನೋವುಗಳಿಂದ, ತೊಂದರೆಗಳಿಂದ, ಬಲಹೀನತೆಯಿಂದ ಸಭೆಗೆ ಬರಕಾಗ್ತಾ ಇಲ್ವೋ ಅಂಥ ವ್ಯಕ್ತಿಗಳಿಗಾಗಿ ನಾವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡೋಣ. ದೇವರು ಕರೆದಿರೋದು ಹಿಂಜಾರಿ ಹೋಗೋದಕ್ಕೋಸ್ಕರ ಅಲ್ಲ, ಹಿಂಜಾರುವಂಥ ಜನಗಳನ್ನು ಕರ್ಕೊಂಬರೋದಕ್ಕೋಸ್ಕರ, ದೇವರ ಮಹಿಮೆನ ಕಳ್ಕೊಂಡಂಥ ಜನಗಳು ಕಂಡುಕೊಳ್ಳೋದಕ್ಕೋಸ್ಕರ. ಅದಕ್ಕೋಸ್ಕರ ನಾವೆಲ್ಲ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡೋಣ. ಹಾಗೆ ಬರುವಂಥ 26ನೇ ತಾರೀಕಿನ ಕೂಟಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಎಲ್ಲರೂ ಭಾಗವಹಿಸ್ರಿ. ದೇವರ ಆತ್ಮನು ಕಾರ್ಯ ಮಾಡಲಿ. ದೇವರೇ, ನಿನ್ನ ಚಿತ್ತ ನೆರವೇರಲಿ. ಬಂದಂಥ ಎಲ್ಲ ಪ್ರಿಯ ದೇವ ಜನರನ್ನು ಆಶೀರ್ವದಿಸು. ಹೋಗುವಾಗ ಡಿವೈನ್ ಗ್ರೇಸ್, ಡಿವೈನ್ ಪವರ್ ಅವ್ರ ಮೇಲಿರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಡಿ, ಹೊಂದ್ಕೊಳ್ತೇವೆ ನಮ್ಮ ಜೀವಗಳ ತಂದೆ, ಆಮೇನ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ, ವಿಶೇಷವಾಗಿ ಆರಾಧನೆಯಲ್ಲಿ ಕೂಡಿ ಬಂದಿರುವ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ, ಹಿಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್.